Dear students, welcome back to SPK English Academy. In today's video, I will be discussing with you SSLC or 10th class Summative Assessment 1 2024-25 First Language English NCERT 15E, which is applicable only for the 10th class students who are studying in Adarsh schools of Karnataka state. Now I will discuss the question paper of the half yearly of this year. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಈ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆಯ 15E ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ NCERT ಅನ್ನ ಕ್ವೆಶ್ಚನ್ ಪೇಪರ್ ಅನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಮಾಡೆಲ್ ಕೀ ಆನ್ಸರ್ ಕೂಡ ನಾನು ಇಲ್ಲಿ ಮಾಡಿದ್ದೇನೆ. ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ? ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. 4 alternatives are given for each of the following questions or incomplete statements. Choose the correct alternative and write the complete answer along with its letter alphabet. 6 question, totally here 6 marks. First question. Rajan was dashed by his aunt. The correct phrasal to be filled in the blank here is. 4 answers are given here. First one, brought out. Second one, brought off. C, brought up. D, brought with. Right answer is brought up. Brought up ಅಂದ್ರೆ ಇಲ್ಲಿ ಬೆಳೆಸು ಪೋಷಿಸು ಅಂತ ಅರ್ಥ. ಅಂದ್ರೆ ಇಲ್ಲಿ C is the right answer. So second question. Sam has achieved remarkable success. The synonym of the word occurring in the sentence in capital letters is. ಈ ಸೆಂಟೆನ್ಸ್ ಅಲ್ಲಿ ರಿಮಾರ್ಕೇಬಲ್ ಅಂತಕ್ಕಂಥ ಒಂದು ವರ್ಡ್ ಅನ್ನು ಕೊಟ್ಟಿದ್ದಾರೆ. ಸೊ ರಿಮಾರ್ಕೇಬಲ್ ವರ್ಡ್ಗೆ ಸಮಾನಾರ್ಥಕವಾಗಿರತಕ್ಕಂಥ ಸಿನಾನಿಮಸ್ ಆಗಿರತಕ್ಕಂಥ ಶಬ್ದ ಈ ಕೆಳಗಿನ 4 ಆನ್ಸರ್ಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಸ್ಟ್ರೇಂಜ್ ಇದೆ, ಬಿ ಔಟ್ಸ್ಟ್ಯಾಂಡಿಂಗ್ ಇದೆ, ಸಿ ರೇರ್ ಇದೆ, ಡಿ ಸರ್ಪ್ರೈಸಿಂಗ್ ಇದೆ. ಇಲ್ಲಿ ರೈಟ್ ಆನ್ಸರ್ ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಇಸ್ ದ ರೈಟ್ ಆನ್ಸರ್. Question number 3. They have bought a new car. They have bought a new car. The appropriate question tag to be added here is. ಇಲ್ಲಿ they bought a new car ಅನ್ನುವಂತ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಸೊ ಇದಕ್ಕೆ ಸರಿಯಾಗಿರತಕ್ಕಂಥ ಟ್ಯಾಗ್ ಕ್ವೆಶ್ಚನ್ ಅನ್ನು ನಾವು ಇಲ್ಲಿ 4 ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು? ಒಂದನೇದು isn't it, ಬಿ have they, ಸಿ is it not, ಡಿ haven't they. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ haven't they ಅನ್ನೋದು. ಯಾಕಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಸೊ ಡಿ ಇಸ್ ದ ರೈಟ್ ಆನ್ಸರ್. haven't they is the right answer here. So 4, he has often gone there. The statement is in. ಅಂದ್ರೆ he has often gone there ಅಂದ್ರೆ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಯಾವ ಟೆನ್ಸ್ ಇದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಎ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಬಿ ಸಿಂಪಲ್ ಪಾಸ್ಟ್ ಇದೆ, ಸಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಡಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿದೆ. ಅಂದ್ರೆ ಸೊ ಡಿ ಈಸ್ ದ ರೈಟ್ ಆನ್ಸರ್. ಸೊ ಕ್ವೆಶ್ಚನ್ ನಂಬರ್ 5. I saw dash hawker selling his wares in dash street. ಏನು ಮಾಡಬೇಕು ಇದಕ್ಕೆ? ದ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಆರ್. ಇಲ್ಲಿ ಎ ಮತ್ತು ದ ಅನ್ನುವಂಥದ್ದು. ಅಂದ್ರೆ ಆನ್ಸರ್ ಸಿ ಇಸ್ ದ ರೈಟ್. ಅಂದ್ರೆ ಎ ಇಲ್ಲಿ ಹಾಕರ್ ಅಂದ್ರೆ ಕಾನ್ಸೋನೆಂಟ್
ಇರೋದ್ರಿಂದ ಇಲ್ಲಿ ಎ ಬರುತ್ತೆ. ಇಲ್ಲಿ ಜನರಲ್ ಆಗಿ ಸ್ಟ್ರೀಟ್ ಅಂತ ಅಂದಮೇಲೆ ದ ಬರುತ್ತೆ. ಅದಕ್ಕೆ ಆನ್ಸರ್ ಸಿ, ಎ ದ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6 ಇದೆ, ಐ ಕ್ಯಾನಾಟ್ ಫೈಂಡ್ ದ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಇಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇಲ್ಲಿ ಕೇಳ್ಬೋದು. ಸೊ ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ಕೊಟ್ಟಿಲ್ಲ. ಈ ಕ್ವಶನ್ನೇ ಕೂಡ ಇಲ್ಲಿ ಆಂಬಿಗ್ಯೂಟಿ ಆಗಿದೆ, ನಾಟ್ ಕ್ಲಿಯರ್ ಆಗಿಲ್ಲ ಈ ಕ್ವಶನ್ಸು. ಸೊ ಇಲ್ಲಿ ಆನ್ಸರು ಸಿಂಪತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಬಿ ಇನ್ವಿಟೇಷನ್ ಕೊಟ್ಟಿದ್ದಾರೆ, 3 ಕಂಗ್ರ್ಯಾಚುಲೇಟಿಂಗ್ ಕೊಟ್ಟಿದ್ದಾರೆ, ಸೊ 4 ಅಪೋಲಾಜಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಇನ್ವಿಟೇಷನ್ ಅನ್ನೋದನ್ನ ಒಂದು ಬಿಟ್ರೆ ಸೊ ಉಳಿದು ಎಲ್ಲವೂ ಆನ್ಸರ್ ಆಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಸಿಂಪತಿನೂ ಆಗ್ಬೋದು, ಇಲ್ಲಿ ಕಂಗ್ರ್ಯಾಚುಲೇಷನ್ಗೂ ಆಗ್ಬೋದು, ಇಲ್ಲಿ ಅಪೋಲೈಸಿಂಗೂ ಆಗ್ಬೋದು. ಸೊ ಅದರಿಂದ ನಾನು ಇಲ್ಲಿ ಅತ್ಯಂತ ಸೂಟೇಬಲ್ ಆಗಿರ್ತಕ್ಕಂಥ 2 ಆನ್ಸರ್ನ ಕೊಟ್ಟಿದ್ದೇನೆ. ಸೊ 1 ಸಿಂಪತಿ, 2 ಕಂಗ್ರ್ಯಾಚುಲೇಟಿಂಗ್. ಸೊ ಇವು 2 ಅತಿ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ಗಳು. ಸೊ ಕ್ವಶನ್ ನಂಬರ್ 2 ದಲ್ಲಿ ಅಬ್ಸರ್ವ್ ದ ರಿಲೇಶನ್ಶಿಪ್ ಇನ್ ದ ಫಸ್ಟ್ ಪೇರ್ ಆಫ್ ವರ್ಡ್ಸ್ ಅಂಡ್ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಕಾರ್ಡಿಂಗ್ಲಿ ಇನ್ ದ ಫಾಲೋವಿಂಗ್. ಇದು ಎನಾಲಜಿ ಅಂತ ಹೇಳ್ತೀವಿ ನಾವು. ಸೊ ಎನಾಲಜಿಯಲ್ಲಿ 4 ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಇಲ್ಲಿ. ಸೊ 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಏನಿದೆ, ಸೆಲೆಬ್ರೇಷನ್ ಇದೆ ಅಂತಂದ್ರೆ ಇಲ್ಲಿ ಫಸ್ಟ್ ಸೆಲೆಬ್ರೇಟ್ ಅನ್ನೋದು ವರ್ಬ್ ಇದೆ, ಹಾಗೆ ಅದರದ್ದು ಸೆಲೆಬ್ರೇಷನ್ ಅನ್ನೋದು ಏನಪ್ಪಾ ಅಂದ್ರೆ ನೌನ್ ಫಾರ್ಮ್ ಇದೆ. ಅದೇ ರೀತಿಯಾಗಿ ಡಿಸ್ಕ್ರೈಬ್ ಕೂಡ ಇಲ್ಲಿ ವರ್ಬ್, ಇಲ್ಲಿ ಆ ಡಿಸ್ಕ್ರೈಬ್ ನೌನ್ ಫಾರ್ಮ್ ಅಂತಂದ್ರೆ ಸೊ ಡಿಸ್ಕ್ರಿಪ್ಷನ್. ಇದು ಸರಿಯಾದ ಉತ್ತರ, ಅಂದ್ರೆ ವರ್ಬ್ ಮತ್ತು ನೌನ್ ರಿಲೇಷನ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8 ದಲ್ಲಿ ಬೇರ್ ಅಂತ ಇದೆ. ಸೊ ಇಲ್ಲಿ ಇವೆರಡೂ ಶಬ್ದಗಳ ರಿಲೇಷನ್ ಏನಿದೆ ಅಂತಂದ್ರೆ ಹೋಮೋಫೋನ್ಸ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ರೋಸ್ ಇದಕ್ಕೆ ಹೋಮೋಫೋನ್ಸ್ ಆಗಿರುವಂಥದ್ದು ROSE. ಕೆಲವೊಬ್ರು ROUSE ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದು ಸರಿಯಾದ ಹೋಮೋಫೋನ್ಸ್ ಇದಕ್ಕೆ ಅಲ್ಲ, ಯಾಕಂತಂದ್ರೆ ಅದರ ಪ್ರೊನೌನ್ಸಿಯೇಷನ್ ಕೂಡ ಡಿಫರೆಂಟ್ ಆಗಿದೆ. ಇಲ್ಲಿ ROSE ಇಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 9, ಪಾಸಿಬಲ್ ಇಂಪಾಸಿಬಲ್. ಇಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ಪಾಸಿಬಲ್ಗೆ ಸೊ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿ ಇಲ್ಲಿ ಇದನ್ನ ಅಪೋಸಿಟ್ ಮಾಡಿದ್ದಾನೆ. ಸೊ ಅದರಿಂದ ನಾವು ಫಿಗರ್ ಅಂತಕ್ಕಂಥ ವರ್ಡ್ಗೆ ನಾವು ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿ ಇಲ್ಲಿ ನಾವು ಅಪೋಸಿಟ್ ಆಗಿ ಮಾಡ್ಬೇಕಂದ್ರೆ ಇಲ್ಲಿ ಡಿಸ್ಫಿಗರ್ ಅನ್ನೋದು ರೈಟ್ ಆನ್ಸರ್. ಸೊ ಕೆಲವೊಬ್ರು ಏನಪ್ಪಾ ಅಂದ್ರೆ ಮಿಸ್ ಫಿಗರ್ ಕೂಡ ಹಚ್ಚಿದೆ, ಅದು ಸರಿಯಾದ ಉತ್ತರ ಅಲ್ಲ. ಇಲ್ಲಿ ಡಿಸ್ಫಿಗರ್ ಇಸ್ ದ ಸೊ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಇಲ್ಲಿ ಹಂಬ್ಲಿ ಇದೆ. ಸೊ ಇವೆರಡೂ ಶಬ್ದಗಳ ರಿಲೇಷನ್ ಏನಪ್ಪಾ ಅಂತಂದ್ರೆ ಹಂಬಲ್ ಅನ್ನೋದು ಎಡ್ಜೆಕ್ಟಿವ್ ಇದೆ, ಹಂಬ್ಲಿ ಅನ್ನೋದು ಅಡ್ವರ್ಬ್ ಆಗಿದೆ. ಅದೇ ರೀತಿ ಇಲ್ಲಿ ಪಾಸ್ಟ್ ಕೂಡ ಇಲ್ಲಿ ಅಡ್ವರ್ಬ್ ಆಗಿದೆ. ಈ ಪಾಸ್ಟ್ ಇಲ್ಲಿ ಎಡ್ಜೆಕ್ಟಿವ್ ಆಗಿದೆ. ಈ ಪಾಸ್ಟ್ ದ ಅಡ್ವರ್ಬ್ ಫಾರ್ಮ್ ಏನಪ್ಪಾ ಅಂದ್ರೆ ಪಾಸ್ಟೇ ಆಗ್ತದೆ. ಪಾಸ್ಟ್ ದ ಅಡ್ವರ್ಬ್ ಫಾರ್ಮು ಪಾಸ್ಟೇ ಆಗ್ತದೆ. ಆದರೆ ಕೆಲವೊಬ್ರು ಫಾಸ್ಟ್ಲಿ ಅಂತ ಹೇಳಿದ್ದಾರೆ, ಅದು ಟೋಟಲಿ ರಾಂಗ್ ಆಗಿರುತ್ತೆ. ಫಾಸ್ಟ್ಲಿ ಅಂತಕ್ಕಂಥ ವರ್ಡ್ಸ್ ಅನ್ನು ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬಳಸೋದೇ ಇಲ್ಲ, ಅದು ಟೋಟಲ್ ರಾಂಗ್. ಫಾಸ್ಟ್ ಈ ಪಾಸ್ಟ್ ಅನ್ನುವಂಥ ವರ್ಡ್ ಅನ್ನ ನಾವು ಎಡ್ಜೆಕ್ಟಿವ್ ಆಗಿ ಮತ್ತು ಅಡ್ವರ್ಬ್ ಆಗಿ ಎರಡೂ ರೀತಿಯಲ್ಲಿ ಅದನ್ನ ನಾವು ಬಳಸಬಹುದು. ಸೊ ಮೇನ್ ಕ್ವಶನ್ ನಂಬರ್ 3, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಕೇಳಿದ್ದಾರೆ. ಸೊ 1 ಅಂಕದ 3 ಗ್ರಾಮರ್ ಪ್ರಶ್ನೆಗಳನ್ನ ನಾವು 1 ಅಂಕದ ಪ್ರಶ್ನೆಗಳಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುತ್ತೆ. ಸೊ ಒಂದೇದು ಏನಿದೆ, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಇದೆ, ಆಕ್ಟಿವ್ ಪ್ಯಾಸಿವ್ ಮೇಲೆ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಮಕ್ಕಳಿಗೆ ತುಂಬಾ ಕಷ್ಟ ಅನಿಸ್ತದೆ ಇದನ್ನು ಬಿಡಿಸ್ಲಿಕ್ಕೆ. ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದರ ಉತ್ತರ ಏನಪ್ಪಾ ಅಂದ್ರೆ ಒನ್ಸ್ ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್ ಅಂತ ಮಾಡ್ಬೋದು, ಅಥವಾ ಜನರಲ್ ಆಗಿ ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್ ಅಂದ್ರೂ ಕೂಡ ಇದು ಸರಿನೇ. ಪ್ಯಾಸಿವ್ ವಾಯ್ಸ್ ಅನ್ನು ಈ ರೀತಿ ಮಾಡಬಹುದು. ಸೊ ನೆಕ್ಸ್ಟ್ 12 ನೋಡಿ, ಫ್ರೇಮಿಂಗ್ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಎನ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಏನಿದೆ, ಸಂಸ್ಕೃತ್ ಈಸ್ ದ ಓಲ್ಡೆಸ್ಟ್ ಅಂಡ್ ರಿಚೆಸ್ಟ್ ಲ್ಯಾಂಗ್ವೇಜ್ ಆಫ್ ಸೌತ್ ಇಂಡಿಯಾ ಅಂತ ಇದೆ. ಇಲ್ಲಿ ಸಂಸ್ಕೃತ್ ಅನ್ನೋದೇನಪ್ಪ ಅಂದ್ರೆ ಪರ್ಟಿಕ್ಯುಲರ್ ಥಿಂಗ್ ಅಥವಾ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸೊ ನಾವು ಜಸ್ಟ್ ಇಲ್ಲಿ ವಿಚ್
ಜಸ್ಟ್ ಇಲ್ಲಿ ನಾವು ವಿಚ್ ಅನ್ನುವಂಥ ಒಂದು ಕ್ವಶನಿಂಗ್ ವರ್ಡನ್ನು ಆ್ಯಡ್ ಮಾಡಿಬಿಟ್ರೆ ಇದು ಕ್ವಶನ್ ಆಗಿಬಿಡತ್ತೆ. ಅಂದರೆ ವಿಚ್ ಈಸ್ ದ ಓಲ್ಡೆಸ್ಟ್ ಆ್ಯಂಡ್ ರಿಚೆಸ್ಟ್ ಲ್ಯಾಂಗ್ವೇಜ್ ಆಫ್ ಸೌತ್ ಇಂಡಿಯಾ ಅನ್ನೋದು ಸರಿಯಾದ ಇಲ್ಲಿ ಫ್ರೇಮಿಂಗ್ ಕ್ವಶನ್ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 13 ಏನಿದೆ, ಫ್ರೇಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಯೂಸಿಂಗ್ ದ ಇಡಿಯಮ್ ಅಂತಿದೆ. ಏನು ಕೊಟ್ಟಿದ್ದಾರೆ ಅವರು, ಕೆಪ್ಟ್ ಎನ್ ಐ ಫಾಸ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ವರ್ಕ್ ಟು ಅನ್ನು ಕೊಟ್ಟಿದ್ದಾರೆ. ಸೊ ಮೈ ಮದರ್ ಕೆಪ್ಟ್ ಎನ್ ಐ ಆನ್ ಮೀ ಅಥವಾ ಹಿ ಕೆಪ್ಟ್ ಎನ್ ಐ ಆನ್ ದ ಟ್ರೆಜರ್, ಅಥವಾ ಈ ಎರಡೂ ಸೆಂಟೆನ್ಸನ್ನು ಇವನ್ನೇ ಮಾಡಬೇಕಂತೇನಿಲ್ಲ. ಸೊ ವಿದ್ಯಾರ್ಥಿಗಳು ತಮಗೆ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಬೇರೆ ಸೆಂಟೆನ್ಸ್ ಅಲ್ಲಿನೂ ಕೂಡ ಕೆಪ್ಟ್ ಎನ್ ಐ ಅನ್ನುವಂಥ ಒಂದು ಫ್ರೇಸ್ ಅನ್ನು ಬಳಸಿದ್ರೆ ಅದು ಸರಿ, ಯಾವುದೇ ಸೆಂಟೆನ್ಸ್ ಆಗಿರ್ಬೋದು. ಇನ್ನು ಕ್ವಶನ್ ನಂಬರ್ 4ದಲ್ಲಿ ಸೊ 7 ಒಂದು ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಿರ್ತೇವೆ. ಸೊ ಅದರಲ್ಲಿ ಒಂದೇದೇನಿದೆಯಪ್ಪ ಅಂತಂದರೆ, ಸೊ ವೇರ್ ಡಿಡ್ ದ ಸೆರೆಮನಿ ಟೇಕ್ ಪ್ಲೇಸ್ ಫಾರ್ ಇನ್ಸ್ಟಾಲೇಷನ್ ಆಫ್ ಸೌತ್ ಆಫ್ರಿಕನ್ ಫಸ್ಟ್ ಡೆಮೋಕ್ರಾಟಿಕ್ ಗವರ್ಮೆಂಟ್ ಅಂತಿದೆ. ಸೊ ಅದು ಆನ್ಸರ್ ಅಂದರೆ ದ ಯೂನಿಯನ್ ಬಿಲ್ಡಿಂಗ್ಸ್ ಇನ್ ಪ್ರೆಟೋರಿಯಾ ಅಂತ ಬರದೆ ಸರಿಯಾದ ಉತ್ತರ. ಸೊ ಕ್ವಶನ್ ನಂಬರ್ 15, ಹೌ ಡಸ್ ಹೈನಾ ಡಿಫರ್ ಫ್ರಾಮ್ ಕ್ರೊಕೊಡೈಲ್ಸ್ ಅಂತಿದೆ. ಸೊ ಹೈನಾ ಕಮ್ಸ್ ವಿತ್ ಎ ಸ್ಮೈಲ್ ಬಟ್ ಕ್ರೊಕೊಡೈಲ್ಸ್ ವೀಫ್ ಅಂತ ಹೇಳ್ಬೋದು. ಇಷ್ಟು ಬರೆದ್ರೆ 1 ಅಂಕಕ್ಕೆ ಇದು ಸರಿಯಾದ ಉತ್ತರ. ಇಲ್ಲಿ ಕ್ವಶನ್ ನಂಬರ್ 16, ವಾಟ್ ಡಸ್ ಅಮಂದಾ ಇಯರ್ನ್ ಫಾರ್. ಸೊ ಜನರಲ್ ಆಗಿ ನಾವು ಬರೀಬಹುದು ಅಮಂದಾ ಇಯರ್ಸ್ ಫಾರ್ ಫ್ರೀಡಮ್ ಅಂತ ಬರೆದ್ರೆ ಸಾಕು. ಇಲ್ಲಿ ಕ್ವಶನ್ ನಂಬರ್ 7, ವೈ ಡಸ್ ಹರಿ ಸಿಂಗ್ ಟೇಕ್ ಎ ನ್ಯೂ ನೇಮ್ ಎವ್ರಿ ಮಂತ್ ಅಂತಿದೆ. ಪ್ರತಿ ತಿಂಗಳು ಅವ ತನ್ನ ಹೆಸರನ್ನ ಏಕ್ ಬದಲಾಯಿಸ್ತಿದ್ದ ಅಂತಿದೆ. ಅಂದ್ರೆ ಹೇಳ್ಬೋದು ಇಲ್ಲಿ ಟು ಕೀಪ್ ಹಿಮ್ ಅಹೆಡ್ ಆಫ್ ದ ಪೊಲೀಸ್ ಆ್ಯಂಡ್ ಹಿಸ್ ಫಾರ್ಮರ್ ಎಂಪ್ಲಾಯೀಸ್, ಅಂದರೆ ಅವನ ಹಿಂದಿನ ಮಾಲೀಕರಿಂದ ಮತ್ತು ಪೊಲೀಸರಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಪ್ರತಿ ಸಾರಿನೂ ಅವನು ತನ್ನ ಹೆಸರನ್ನ ಪ್ರತಿ ಮಂತು ತನ್ನ ಹೆಸರನ್ನ ಚೇಂಜ್ ಮಾಡ್ತಿದ್ದ ಅಂತ ಹೇಳ್ಬೋದು ಇಲ್ಲಿ. ಸೊ ಕ್ವಶನ್ ನಂಬರ್ 18, ಹೂ ವಾಸ್ ವೇಟಿಂಗ್ ಎಟ್ ದ ಡೋರ್ ವೆನ್ ಮ್ಯಾಕ್ಸ್ ಓಪನ್ ಇಟ್. ಸೊ ಈ ಕ್ವಶನ್ ಕೂಡ ತುಂಬಾ ಆಂಬಿಗ್ಯೂಟಿ ಆಗಿದೆ, ಮಕ್ಕಳಿಗೆ ತುಂಬಾ ಕಷ್ಟನೇ ಇದು ಕ್ಲಿಯರ್ ಆಗಿಲ್ಲ. ಮ್ಯಾಕ್ಸ್ ಓಪನ್ ಇಟ್ ಅಂತಂದ್ರೆ ಇಲ್ಲಿ ಏನೂ ಓಪನ್ ಆಗಿಲ್ಲ. ಸೊ ಇಲ್ಲಿ ಮ್ಯಾಕ್ಸ್ ಏನನ್ನೂ ಓಪನ್ ಮಾಡಿದಿಲ್ಲ, ಇಲ್ಲಿ ಆಲ್ರೆಡಿ ಓಪನ್ ಇರ್ತಕ್ಕಂಥ ವಿಂಡೋದಲ್ಲಿ ಮ್ಯಾಕ್ಸ್ ಜಿಗಿದು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ, ಅದು ಒಂದು. ಸೊ ಇಲ್ಲಿ ಆ ಆಸೇಬಲ್ ಮತ್ತು ಫಾಲೋವರ್ ಒಳಗಡೆ ಬಂದಾಗ ಮ್ಯಾಕ್ಸ್ ಇದ್ದಾಗ ಅದು ಅನಂತರ ಪೊಲೀಸ್ ಬಂದಾರಂತ ಅವನು ಹೇಳಿದಾಗ ಆ ಡೋರ್ ಕೂಡ ತನ್ನಿಂದ ತಾನೇ ಅಲ್ಲಿ ಮೊದಲೇ ಓಪನ್ ಆಗಿರ್ತದೆ, ಅದನ್ನ ಯಾರೂ ಓಪನ್ ಮಾಡೋದಿಲ್ಲ, ತನ್ನಿಂದ ತಾನೇ ಅದು ಡೋರ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ಕ್ವಶನ್ ಕೂಡ ತುಂಬಾ ಆಂಬಿಗ್ಯೂಟಿ ಆಗಿದೆ. ಸೊ ನಾವು ಈ ಪ್ರಶ್ನೆಗೆ ನಾವೇನಪ್ಪ ಅಂದ್ರೆ ಹೂ ವಾಸ್ ವೇಟಿಂಗ್ ಎಟ್ ದ ಡೋರ್ ವೆನ್ ಮ್ಯಾಕ್ಸ್ ಓಪನ್ ಇಟ್ ಅಂದಾಗ ಇಲ್ಲಿ ಹೆನ್ರಿ ಅಂತ ಆನ್ಸರ್ ಅನ್ನ ಇಲ್ಲಿ ಹೇಳ್ಬೋದು. ಆ ಕ್ವಶನ್ ನಂಬರ್ 19, ವಾಟ್ ಮೇಡ್ ಹೊರಾಸೆ ಡ್ಯಾನ್ ಬೈ ಸ್ನೀಸ್ ಅಗೇನ್ ಅಂತಂದ್ರೆ ದ ಸ್ಮೆಲ್ ಆಫ್ ದ ಫ್ಲವರ್ಸ್ ವಿಚ್ ಇಸ್ ಕೆಪ್ಟ್ ಆನ್ ದ ಟೇಬಲ್ ಅಂತ ಹೇಳ್ಬೋದು. ಅಲ್ಲಿ ಒಂದು ಫ್ಲವರ್ ಫ್ಲಾಟ್ ಅನ್ನು ಇಟ್ಟಿದ್ರು, ಅವನು ಕಳ್ಳತನ ಮಾಡಿರ್ತಕ್ಕಂಥ ಹೋಗುವಂಥ ಮನೆಯಲ್ಲಿ. ಸೊ ಅದರ ಸ್ಮೆಲ್ ಇವನಿಗೆ ಬಂದಾಗ ಅವನು ಮತ್ತೆ ಏನಪ್ಪ ಅಂತಂದ್ರೆ ಅಲ್ಲಿ ಸ್ನೀಸ್ ಮಾಡ್ತಿದ್ದ ಅಂತ ಹೇಳ್ಬೋದು. ಸೊ ಕ್ವಶನ್ ನಂಬರ್ 20, ವೆನ್ ಕ್ಯಾನ್ ಎ ಪರ್ಸನ್ ಬಿ ಅರೆಸ್ಟೆಡ್ ವಿತ್ ರೆಫರೆನ್ಸ್ ಟು ಫುಟ್ ಪ್ರಿಂಟ್ ವಿತೌಟ್ ಫೀಟ್. ಇದು ಕೂಡ ಎಂಬಿಗ್ಯೂಟಿ ಆಗಿ ಕ್ವಶನ್ ಇದೆ, ಇದು ಕ್ಲಿಯರ್ ಆಗಿ ಪರ್ಟಿಕ್ಯುಲರ್ ಆಗಿಲ್ಲ. ಸೊ ಈ ಲೆಸನ್ ಅಲ್ಲಿ ಇರುವಂತೆ ಯಾವಾಗ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಂತಂದ್ರೆ ವೆನ್ ಎ ಮ್ಯಾಜಿಸ್ಟ್ರೇಟ್ಸ್ ವಾರೆಂಟ್ ಈಸ್ ಆರ್ಡರ್ಡ್ ಅಥವಾ ಸರ್ವ್ ಟು ಎ ಪರ್ಸನ್ಸ್ ಅರೆಸ್ಟ್, ದೆನ್ ದ್ಯಾಟ್ ಪರ್ಸನ್ ಹ್ಯಾಡ್ ಟು ಬಿ ಅರೆಸ್ಟೆಡ್ ಆರ್ ವಿತೌಟ್ ಆರ್ ವಿತ್ ಹೆಡ್ ಅಂತ ಹೇಳ್ಬೋದು. ಸೊ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಂತ ಇಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ವಾರೆಂಟ್ ಅನ್ನು ಜಾರಿ ಮಾಡಬೇಕು. ಸೊ ಅವಾಗ ನಾವು ಅರೆಸ್ಟ್ ಮಾಡಬಹುದು. ಸೊ ಕೆಲವೊಬ್ರು ಹೇಳ್ತಾ ಇದ್ದಾರೆ ಯಾವಾಗ ಅವ ಗ್ರಿಫಿನ್ ಏನಪ್ಪಾ ಅಂದ್ರೆ ವಿಸಿಬಲ್ ಆಗ್ತಾನಲ್ಲ ಅವಾಗ ಅವನು ಅರೆಸ್ಟ್ ಮಾಡಬಹುದು ಅಂತ ಕೇಳ್ತಾರೆ. ಸೊ ಈ ಕ್ವಶನ್ ಯಾವುದೇ ಉತ್ತರಕ್ಕೆ ಇಲ್ಲಿ ಕ್ಲಾರಿಟಿ ಇಲ್ಲ. ಸೊ ಇಲ್ಲಿ ಎಂಬಿಗ್ಯೂಟಿ ಇರೋದ್ರಿಂದ ಸೊ ಈ ಉತ್ತರವನ್ನು ನಾನು ಬರೆದಿದ್ದೇನೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ಅಂತಂದ್ರೆ 2 ಮಾರ್ಕ್ಸಿಂಗ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಾವು ಒಟ್ಟು ಟೋಟಲ್ ಕ್ವಶನ್ ಪೇಪರ್ದಲ್ಲಿ ಸೊ 2 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತೀವಿ. 7 × 2 14 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ, ವಾಟ್ ವಾಸ್ ದ ಐಡಿಯಾ ಆಫ್ ದ ಪೋಸ್ಟ್ ಮಾಸ್ಟರ್ ಆಸ್ ಎ ರಿಪ್ಲೈ ಟು ಲೆಂಚೋಸ್ ಫಸ್ಟ್ ಲೆಟರ್. ಫಸ್ಟ್ ಟೈಮಿಗೆ ಲೆಂಚೋಸ್ ಲೆಟರ್ ಅನ್ನು ನೋಡಿದಾಗ ಅವನಿಗೆ ಏನು ಐಡಿಯಾ ಬರುತ್ತೆ, ಏನು ರಿಪ್ಲೈ ಮಾಡ್ಬೇಕಂತ ಅವನ ತಲೆಯಲ್ಲಿ ಬರುತ್ತೆ ಅಂತಂದ್ರೆ ಫಸ್ಟ್ ಏನಪ್ಪಾ ಅಂತಂದ್ರೆ ಅವನು ನೋಡಲಿ ದ ಪೋಸ್ಟ್ ಮಾಸ್ಟರ್ ಡಿಸೈಡೆಡ್ ಟು ಆನ್ಸರ್ ಲೆಂಚೋಸ್ ಫಸ್ಟ್ ಲೆಟರ್. ದ ಪೋಸ್ಟ್ ಮಾಸ್ಟರ್ ಸೆಂಟ್ ಮನಿ ಟು ಲೆಂಚೋ.
ಇನ್ನೊಂದು ಏನಪ್ಪ 2 ಪಾಯಿಂಟ್ ಆ್ಯಡ್ ಮಾಡ್ಬೋದು. ನೋಡಿ ದ ಪೋಸ್ಟ್ ಮಾಸ್ಟರ್ ಡಿಡ್ ನಾಟ್ ವಾಂಟ್ ಟು ಸೇಕ್ ದ ಫೇತ್ ಆಫ್ ಲೆಂಚೋ ಇನ್ ಗಾಡ್. ದ ಪೋಸ್ಟ್ ಮಾಸ್ಟರ್ ಅಥವಾ ಹಿ ಸ್ಟಕ್ ಟು ಹಿಸ್ ವರ್ಡ್ಸ್. ಸೊ ಇವು ಎರಡರಲ್ಲಿ ಯಾವುದಾದ್ರೂ 2 ಪಾಯಿಂಟನ್ನು ಬರಿಬೋದು. ಕ್ವಶನ್ ನಂಬರ್ 22 ಮೆನ್ಷನ್ ದ ಗ್ಲಿಚ್. ಸೊ ಗ್ಲಿಚ್ ಅನ್ನುವಂಥದ್ದು ಇದು PG ಲೆವೆಲಲ್ಲಿ ಬಳಸ್ತಕ್ಕಂಥ ಒಂದು ವರ್ಡು. ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್, ಸಡನ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಲೇ ನಾವು ಹೇಳ್ತೀವಿ ಇಲ್ಲಿ. ಸೊ ಇದು ನಮ್ಮ SSLC ಮಕ್ಕಳಿಗೆ ತುಂಬ ಸ್ವಲ್ಪ ಹೈ ಲೆವೆಲ್ ವರ್ಡ್ ಅಂತ ನನಗನ್ಸುತ್ತೆ. ಮೆನ್ಷನ್ ದ ಗ್ಲಿಚ್ ಆರ್ ಸಡನ್ ಫಾಲ್ಟ್ ಆಫ್ ಇಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಮೆನ್ಷನ್ ದ ಗ್ಲಿಚ್ ಹ್ಯಾಪನ್ಡ್ ಇನ್ ದ ಡಕೋಟಾ ಏರೋಪ್ಲೇನ್ ಅಂತಂದರೆ, ಸೊ ಇಲ್ಲಿ ಕೆಲವು ಅಂದರೆ ಡಕೋಟಾ ಏರೋಪ್ಲೇನಲ್ಲಿ ಸಡನ್ ಆಗಿ ಕಂಡಿರ್ತಕ್ಕಂಥ ಸಮಸ್ಯೆಗಳೇನು ಅಂತ ನಾವಿಲ್ಲಿ ಹೇಳ್ಬೋದು. ದ ಓಲ್ಡ್ ಏರೋಪ್ಲೇನ್ ಜಂಪ್ಡ್ ಆ್ಯಂಡ್ ಟ್ವಿಸ್ಟೆಡ್ ಇನ್ ದ ಏರ್. ದ ಕಂಪಾಸ್ ಆ್ಯಂಡ್ ರೇಡಿಯೋ ವರ್ ಡೆಡ್. ದೇರ್ ವಾಸ್ ನಾಟ್ ಇನಫ್ ಫ್ಯೂಲ್ ಇನ್ ದ ಟ್ಯಾಂಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ಇನ್ನೂ ಕೂಡ ನಾವು ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ಕೂಡ ಇಲ್ಲಿ ಲಿಸ್ಟ್ ಮಾಡ್ಬೋದು. ಕ್ವಶನ್ ನಂಬರ್ 23 why is destruction from ice is termed as is also great ಅಂತ. ಈ ಐಸ್ ಅನ್ನೋದು ಈ ಡಿಸ್ಟ್ರಕ್ಷನ್ ವರ್ಲ್ಡ್ ಅನ್ನು ಎಂಡ್ ಮಾಡ್ಲಿಕ್ಕೆ ಇದನ್ನು ಗ್ರೇಟ್ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ನೋಡಿ, ದೇರ್ ಇಸ್ ನೋ ನೀಡ್ ಫಾರ್ ಫೈರ್ ಟು ಡಿಸ್ಟ್ರಾಯ್ ದ ವರ್ಲ್ಡ್. ಈ ಫೈರ್ ಇಂದ ಅಷ್ಟೇ ಈ ಜಗತ್ತನ್ನು ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕಂದ್ರೆ ಈವನ್ ಐಸ್ ಈಸ್ ಸಫಿಸಿಯೆಂಟ್ and strong enough to cause the destruction of this world ಅಂತ. ಅಂದರೆ ಈ ಐಸ್ ಕೂಡ ಅಷ್ಟೇ ಮಹತ್ವವಾಗಿರ್ತಕ್ಕಂಥ, ಅಷ್ಟೇ ಬಲಿಷ್ಠವಾಗಿ ಈ ಜಗತ್ತನ್ನು ನಾಶ ಮಾಡುವಂಥ ಶಕ್ತಿ ಅದಕ್ಕೂ ಕೂಡ ಐತೆ ಅಂತ ಹೇಳ್ಬೋದು. ಅಂದರೆ ಐಸ್ ಈಸ್ ಆಸ್ ಸ್ಟ್ರಾಂಗ್ ಆ್ಯಂಡ್ ಗ್ರೇಟ್ ಎ ಕಾಸ್ ದ್ಯಾಟ್ ಕ್ಯಾನ್ ಕಾಸ್ ದ ಎಂಡ್ ಆಫ್ ದಿಸ್ ವರ್ಲ್ಡ್ ಅಂತಂದರೆ ಈ ಐಸ್ ಕೂಡ ಈ ಜಗತ್ತನ್ನು ಎಂಡ್ ಮಾಡ್ಬೋದು ಅಂತಂದರೆ. ಸೊ ಐಸ್ ಈಸ್ ಆಲ್ಸೋ ದ ಸೇಮ್ ಈಕ್ವಲ್ ಥಿಂಗ್ ಟು ಎಂಡ್ ದಿಸ್ ವರ್ಲ್ಡ್ ಆಸ್ ದ ಫೈರ್ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಅಂದರೆ ಫೈರು ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ವರ್ಲ್ಡನ್ನು ಎಂಡ್ ಮಾಡಲಿಕ್ಕೆ, ಡಿಸ್ಟ್ರಾಯ್ ಮಾಡಲಿಕ್ಕೆ, ಅಷ್ಟೇ ಇಂಪಾರ್ಟೆಂಟ್ ಕೂಡ ಐಸ್ ಕೂಡ ಇದೆ ಅಂತ ಹೇಳೋದ್ರಿಂದ ಇಲ್ಲಿ ಗ್ರೇಟ್ ಅಂತ ಪೋಯೆಟ್ ಇಲ್ಲಿ ಬಳಸಿದ್ದಾನೆ. ಸೊ ಕ್ವಶನ್ ನಂಬರ್ 24 ವಾಟ್ ಮೇಡ್ ಮಿಸ್ಟರ್ ಪಂಪ್ರಿ ಎಕ್ಸ್ಟ್ರೀಮ್ಲಿ ವರಿ ಅಬೌಟ್ ಟ್ರಿಕಿ ಅಂತ ಹೇಳಿದ್ದಾನೆ. ಸೊ ಈ ಟ್ರಿಕಿಯ ಮಾಲಕತಿ ಆಗಿರ್ತಕ್ಕಂಥ ಪಂಪ್ರೆ ಅವರು ಯಾಕೆ ಚಿಂತೆ ಮಾಡಿದರು ಅಂತ. ಸೊ ಕೆಲವು ಪಾಯಿಂಟ್ಸನ್ನು ಮಾಡಿದ್ದೇನೆ ಇಲ್ಲಿ ನೋಡಿ. ಮಿಸ್ಟರ್ ಪಂಪ್ರಿ ಈಸ್ ವರಿಡ್ ಅಬೌಟ್ ಟ್ರಿಕಿ ಬಿಕಾಸ್ ಹಿ ಈಸ್ ಅನ್ವೆಲ್. ಟ್ರಿಕಿ ಈಸ್ ಅನ್ವೆಲ್, ಟ್ರಿಕಿ ಈಸ್ ಸಿಕ್, ಟ್ರಿಕಿ ಈಸ್ ಅನ್ಹೆಲ್ದಿ ಅಂತ. ಸೊ ಇನ್ನೊಂದು ಟ್ರಿಕಿ ವುಡ್ ಈಟ್ ನಥಿಂಗ್. he has refused even his favorite dishes. He had bouts of vomiting. He spent all his time lying on a rug or panting. Didn't want to go for walks and do nothing. ಇಲ್ಲಿ ನೋಡಿ, ಸಿ ಅಂತಂದರೆ ಮಿಸ್ಟರ್ ಪಂಪ್ರಿ ಫೀಲ್ಸ್ ದ್ಯಾಟ್ ಹಿ ಈಸ್ ಸಫರಿಂಗ್ ಫ್ರಾಮ್ ಎ ಸೀರಿಯಸ್ ಹೆಲ್ತ್ ಇಶ್ಯೂ ಸಚ್ ಆಸ್ ಮಾಲ್ ನ್ಯೂಟ್ರಿಷನ್. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಬರಿಬೋದು. ಸೊ ಯಾವುದಾದ್ರೂ ಒಂದು 2 ಪಾಯಿಂಟ್ಸ್ ಬರೆದ್ರೆ ಸಾಕು. ಸೊ 25 ಕ್ವಶನ್ ನಂಬರ್ 25 ಹೌ ಹ್ಯಾಸ್ ಹರಿಸಿಂಗ್ ಮೇಡ್ ಎ ಸ್ಟಡಿ ಆಫ್ ಮ್ಯಾನ್ಸ್ ಫೇಸಸ್ ವೆನ್ ದೇರ್ ಗುಡ್ಸ್ ಆರ್ ಲಾಸ್ಟ್ ಅಂತ. ಇಲ್ಲಿ ಆನ್ಸರ್, ದ ಗ್ರೀಡಿ ಮ್ಯಾನ್ ಶೋಡ್ ಫಿಯರ್, ದ ರಿಚ್ ಮ್ಯಾನ್ ಶೋಡ್ ಆಂಗರ್, ದ ಪುವರ್ ಮ್ಯಾನ್ ಶೋಡ್ acceptance, ಬಟ್ ಅನಿಲ್ ವುಡ್ ಶೋ ಓನ್ಲಿ ಎ ಟಚ್ ಆಫ್ ಸ್ಯಾಡ್ನೆಸ್. ಇವೆಲ್ಲ ಪಾಯಿಂಟ್ಸನ್ನು ನಾವು ಇಲ್ಲಿ ಆನ್ಸರ್ದಲ್ಲಿ, ಇವೆಲ್ಲ ನಾನು ಪಾಯಿಂಟ್ಸನ್ನು ಕೊಟ್ಟಿರೋದು ಕೀ ಆನ್ಸರ್ಗೆ ಕೊಟ್ಟಿದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳಾದಂಥವರು ತಮ್ಮ ಉತ್ತರ ಪತ್ರಿಕೆಗಳಲ್ಲಿ ಈ ರೀತಿ ಪಾಯಿಂಟ್ಗಳನ್ನು ಬರಿಬಾರ್ದು. ಎಲ್ಲ ಪಾಯಿಂಟ್ಸ್ಗಳನ್ನು ಸೇರಿಸಿ ಒಂದು ಪ್ಯಾರಾಗ್ರಾಫದಲ್ಲಿ ತಾವು ಆನ್ಸರನ್ನು ಮಾಡಬೇಕು. ಸೊ ಕ್ವಶನ್ ನಂಬರ್ 26 ಹೂ ಈಸ್ ಫೌಲರ್ ಅಂದರೆ ಫೌಲರ್ ಅಂದರೆ ಯಾರು, ವಾಟ್ ಈಸ್ ಈಸ್ ಫಸ್ಟ್ ಅಥೆಂಟಿಕ್ ಥ್ರಿಲ್ ಆಫ್ ದ ಡೇ. ಅವನು ಫಸ್ಟ್ ಡ್ಯೂಸ್ ಬಂದಿರತಕ್ಕಂಥ ಅಥೆಂಟಿಕ್ ಥ್ರಿಲ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ನೋಡಲಿ, ಫೌಲರ್ ಈಸ್ ಎ ರೊಮ್ಯಾಂಟಿಕ್ ಆ್ಯಂಡ್ ಯಂಗ್ ರೈಟರ್ ಅಂತ ಹೇಳ್ಬೋದು, ಅಥವಾ ಫೌಲರ್ ಇಸ್ ಎ ರೈಟರ್ ಅಂತ ಹೇಳ್ಬೋದು. ಆ್ಯಂಡ್ ಈ ಹ್ಯಾಡ್ ಕಮ್ ಟು ಮೀಟ್ ಆಸೆಬಲ್ ಅನ್ನು ಮೀಟ್ ಮಾಡಲಿಕ್ಕೆ ಬಂದಿರುವಂಥದ್ದು. ಸೊ ಹೀಸ್ ಫಸ್ಟ್ ಅಥೆಂಟಿಕ್ ಥ್ರಿಲ್ ಆಫ್ ದ ಡೇ came when he saw a man in Ausable's room pointing a pistol towards Ausable and himself. ಅಲ್ಲಿ ಆಲ್ರೆಡಿ ಮ್ಯಾಕ್ಸ್ ಏನು ಒಳಗಡೆ ಎಂಟರ್ ಆಗಿರ್ತಾನೆ, ಡೂಪ್ಲಿಕೇಟ್ ಕೀ ತಗೊಂಡು, ಪಾಸ್ ಕೀ ತಗೊಂಡು ಆಸೆಬಲ್ ರೂಮಲ್ಲಿ. ಸೊ ದ್ಯಾಟ್ ಈಸ್ ದ ಅಥೆಂಟಿಕ್ ಥ್ರಿಲ್ ಆಫ್ ದ ಡೇ ಆಫ್ ಫೌಲರ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕ್ವಶನ್ ನಂಬರ್ 7 ಏನಿದೆ, ಹೌ ಡಿಡ್ ದ ಲೇಡಿ ಮ್ಯಾನೇಜ್ ಟು ಡಿಸ್ಯೂ ಹೊರಾಸೆ ಡ್ಯಾನ್ ಬೈ
ಈ ಹೊರಾಸೆ ಡ್ಯಾನ್ ಬೈ ಅನ್ನ ಆ ಲೇಡಿ ಹೆಂಗೆ ಮೋಸ ಮಾಡಿದ್ಲು, ಹೆಂಗೆ ಅವನಿಗೆ ಚೀಟ್ ಮಾಡಿದ್ಲು ಅಂತ ನೋಡಲಿ. ಏನು ಮಾಡಿ, ದ ಲೇಡಿ ಆಕ್ಟೆಡ್ ಆಸ್ ದ ವೈಫ್ ಆಫ್ ದ ಓನರ್ ಆಫ್ ದ ಹೌಸ್. ಶಿ ಮೇಡ್ ಹಿಮ್ ಬಿಲೀವ್ ಹರ್ ವರ್ಡ್ಸ್ ಟ್ರೂ. She told him to break the safe without wearing the gloves. Horace Danby believed her as the owner of the house. He opened the safe without the gloves, so he was arrested after 2 days. So, ಈ ಪಾಯಿಂಟ್ಸ್ ಅನ್ನು ನಾವು ಇಲ್ಲಿ ಕೊಡಬಹುದು. ಸೊ ಇಲ್ಲಿ ಒಂದು 6 ಕ್ವಶನ್ ಇದೆ. ಹೌ ಡಿಡ್ ಗ್ರಿಪಿನ್ ಮೇಕ್ ಹಿಮ್ಸೆಲ್ಫ್ ವಿಸಿಬಲ್ ಸ್ಲಿಪ್ಪಿಂಗ್ ಇನ್ ಟು ಬಿಗ್ ಲಂಡನ್ ಸ್ಟೋರ್ ಅಂತ ಇದೆ. ಇದಕ್ಕೆ ಏನು ಬರೀಬೇಕು? ಗ್ರಿಪಿನ್ ಬ್ರೋಕ್ ಓಪನ್ ಬಾಕ್ಸಸ್ and wrappers and fitted himself out with warp cloths. Soon, with shoes, an overcoat and a wide brimmed hat, he became a fully dressed and a visible person. ಈ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಬರೀಬಹುದು. ಸೊ ಇನ್ನು ನಾವು 2 ಅಂಕದ ಪ್ರಶ್ನೆಗಳಲ್ಲಿ 3 ಗ್ರಾಮರ್ ಮೇಲೆ ಇಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತೇವೆ. ಏನಿದೆ ಪ್ರಶ್ನೆದ್ದು? 28ನೇ ಕ್ವಶನ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಇದೆ. ಸೊ ಇಲ್ಲಿ ಕೂಡ ಈ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಕ್ಕಂಥವ್ರು ಇಲ್ಲಿ ಕೂಡ ಮಕ್ಕಳಿಗೆ ಇಲ್ಲಿ ಕನ್ಫ್ಯೂಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಾನಿಲ್ಲ ತಿದ್ದಿದ್ದೇನೆ. ಸೊ ಏನಿದೆ ಅಂತಂದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಂತ ಬಳಸಿದ್ದಾರೆ ಒರಿಜಿನಲ್ ಕ್ವಶನ್ ಪೇಪರ್ದಲ್ಲಿ. ಅದಕ್ಕಾಗಿ ನೋಡಿಲಿ, ದ ವಯೋಲಿನ್ ಈಸ್ ಮೋರ್ ಮೆಲಾಡಿಯಸ್ ದೆನ್ ಆಲ್ ಅದರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅವ್ರ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ನಾ ಇಲ್ಲಿ ಇನ್ಸ್ಟ್ರೂಮೆಂಟ್ ತಗೊಂಡಿದ್ದೇನೆ. ಸೊ ಕೊಟ್ಟಿರುವಂಥದ್ದು ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ. ನಾವು ಅದನ್ನು ಪಿ ಡಿ ಮತ್ತು ಎಸ್ ಡಿ ಅಲ್ಲಿ ಮಾಡಬೇಕು. ನೋ ಅದರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ನಾ ಇಲ್ಲಿ ಇದನ್ನು ಸಿಂಗ್ಯುಲರ್ ತಗೊಂಡಿದ್ದೇನೆ. ನೋ ಅದರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈಸ್ ಆಸ್ ಮೆಲೋಡಿಯಸ್ ಆಸ್ ದ ವಯೋಲಿನ್ ಅಂತ ಮಾಡ್ಬೋದು. ಇನ್ನು ಎಸ್ ಡಿ ಸೂಪರ್ಲೇಟಿವ್ ಡಿಗ್ರಿ ಅಂದರೆ ದ ವಯೋಲಿನ್ ಈಸ್ ದ ಮೋಸ್ಟ್ ಮೆಲಾಡಿಯಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಮಾಡ್ಬೋದು. ಈ ರೀತಿನೂ ಇವೆರಡು ಸರಿ. ಸೊ ಕ್ವಶನ್ ನಂಬರ್ 29 ಏನಿದೆ? ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಬೈ ಯೂಸಿಂಗ್ ಸೋ ದ್ಯಾಟ್ ನಾಟ್ ಆ್ಯಂಡ್ ಟು ಅಂತ ಇದೆ. ಇಲ್ಲಿ 2 ಬೇರೆ ಬೇರೆ ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇವು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಎರಡನ್ನೂ ಕೂಡ ಈ ಸೋ ದ್ಯಾಟ್ ನಾಟ್ ಮತ್ತು ಈ ರಿಮೂವ್ ಟುಗಳನ್ನು ಬಳಸಿ ನಾವು ಕಂಬೈನ್ ಮಾಡಬೇಕು. ಇಲ್ಲಿ ಫಸ್ಟ್ ನೋಡಲಿ, ದ ವೆಲ್ ಈಸ್ ಟು ಡ್ರೈ ಟು ಕ್ವೆಂಚ್ ದ ಥರ್ಸ್ಟ್ ಆಫ್ ದ ಟ್ರಾವೆಲರ್ಸ್. ಸೊ ಈ ರೀತಿ ಟು ಅನ್ನು ಬಳಸಬಹುದು. ಇಲ್ಲಿ ವೇರಿಯನ್ನು ತೆಗಿಬೇಕು. ಇಲ್ಲಿ ದ ವೆಲ್ ಈಸ್ ಸೋ ಡ್ರೈ, ಇಲ್ಲಿ T2 ಇದ್ದಲ್ಲಿ ಸೋ ಹಾಕಬೇಕು. ಅದೇ ರೀತಿ ಇಲ್ಲಿ TO2 ಇದ್ದಲ್ಲಿ ನಾವು ದ್ಯಾಟ್ ಅನ್ನು ಹಾಕಿ ಬಳಸ್ಬೋದು. ಅಂದರೆ ದ ವೆಲ್ ಈಸ್ ಸೋ ಡ್ರೈ ದ್ಯಾಟ್ ಇಟ್ ಕ್ಯಾನಾಟ್ ಕ್ವೆಂಚ್ ದ ಥರ್ಸ್ಟ್ ಆಫ್ ದ ಟ್ರಾವೆಲರ್ಸ್ ಅಂತ ಮಾಡ್ಬೋದು. ಇದು ಸರಿ. ಇನ್ನು 3ನೇ ಪ್ರಶ್ನೆ ಗ್ರಾಮರ್ ಮೇಲೆ 2 ಅಂಕದಲ್ಲಿ ಅಂತಂದರೆ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್. ರಿಪೋರ್ಟ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ಲೀಸ್ ಗಿವ್ ಮೀ ಸಮಥಿಂಗ್ ಟು ಈಟ್, ಐ ಆಮ್ ಹಂಗ್ರಿ, ದ ಓಲ್ಡ್ ಮ್ಯಾನ್ ಸೇಡ್ ಟು ದೆಮ್ ಅಂತಿದೆ. ಸೊ ಇದು ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ರಿಕ್ವೆಸ್ಟ್ ಅನ್ನು ಬಳಸಬೇಕು. ರಿಪೋರ್ಟಿಂಗ್ ವರ್ಬ್ ಅನ್ನ ರಿಕ್ವೆಸ್ಟ್ ಅನ್ನು ತಗೋಬೇಕು ಇಲ್ಲಿ. ಸೊ ಇಲ್ಲಿ ಪ್ಲೀಸ್ ಇರೋದ್ರಿಂದ ಇಲ್ಲಿ ರಿಕ್ವೆಸ್ಟ್ ಅಂತ ತಗೋಬೇಕು. ದ ಓಲ್ಡ್ ಮ್ಯಾನ್ ರಿಕ್ವೆಸ್ಟೆಡ್ ದೆಮ್, ಇಲ್ಲಿ ಟು ಅನ್ನು ಹಚ್ಚಿ ಇಲ್ಲಿ ಕಂಬೈನ್ ಮಾಡಬೇಕು. ದ ಓಲ್ಡ್ ಮ್ಯಾನ್ ರಿಕ್ವೆಸ್ಟೆಡ್ ದೆಮ್ ಟು ಗಿವ್ ಹಿಮ್ ಸಮಥಿಂಗ್ ಟು ಈಟ್ ಆಸ್ ಹಿ ವಾಸ್ ವೆರಿ ಹಂಗ್ರಿ ಅಂದರೂ ಸರಿ, ಅಥವಾ ಬಿಕಾಸ್ ಹಿ ವಾಸ್ ವೆರಿ ಹಂಗ್ರಿ ಅಂದರೂ ಸರಿ. ಇಲ್ಲಿ 2 ಸರಿ. ಇನ್ನು ಕ್ವಶನ್ ನಂಬರ್ 7 ಅಂದರೆ 3 ಅಂಕದ ಪ್ರಶ್ನೆಗಳಂತ ಹೇಳ್ಬೋದು. ಅದರಲ್ಲಿ 1ನೇ ಅಂಕ ಏನು, 1ನೇ ಪ್ರಶ್ನೆ ಯಾವುದಿದೆ? ವೈ ಡಿಡ್ ಲೆಂಚೋ ರೈಟ್ ಲೆಟರ್ ಟು ಗಾಡ್. ಇಲ್ಲಿ ಲೆಂಚೋ ಗಾಡ್ಗೆ ಲೆಟರನ್ನು ಏಕೆ ಬರದ ಅಂತ ನಾವಿಲ್ಲಿ ಪ್ರೂಫ್ ಮಾಡಬೇಕಾಗಿದೆ. ಸೊ ಇಲ್ಲಿ ಪಾಯಿಂಟ್ಸ್ಗಳ ಕೆಲವು ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ. ಲೆಂಚೋಸ್ ಕ್ರಾಪ್ಸ್ ವರ್ ಡೆಸ್ಟ್ರಾಯ್ಡ್ ಬೈ ಎಲ್ ಹೇಲ್ ಸ್ಟಾರ್. ಹಿ ಹ್ಯಾಡ್ ನೋ ಮನಿ ಟು ಶೋ ಹೀಸ್ ಫೀಲ್ಡ್ ಅಗೇನ್. He asked God for 100 pesos so he could live until this new crop grew. Lencho believed that God saw everything, even what was deep in one's conscience. He believed that God was his only source of hope. He thought that God would definitely help him. ಈ ಪಾಯಿಂಟ್ಸ್ಗಳನ್ನು ನಾವು 3 ಅಂಕದ ಪ್ರಶ್ನೆಗಳಿಗೆ ಇವೆಲ್ಲವುಗಳನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಸೊ ಇನ್ನು ಕ್ವಶನ್ ನಂಬರ್ 32 ಏನಿದೆ? ಹೌ ಡಸ್ ದ ಯಂಗ್ ಸೀಗಲ್ ಕನ್ಕ್ವೈರ್ ಹಿಸ್ ಫಿಯರ್ ಟು ಫ್ಲೈ ಅಂತಿದೆ. ಸೊ ಅದು ತನ್ನ ಭಯವನ್ನು ಹೇಗೆ ಜಯಿಸ್ತು ಅಂತ ಹೇಳಿದೆ. ಸೊ ಇಲ್ಲಿ ಕೆಲವು, ದ ಮದರ್ ಸೀಗಲ್ ಟಿಯರ್ಸ್ ಎ ಪೀಸ್ ಆಫ್ ಪೀಸ್ ಆ್ಯಂಡ್ ಫ್ಲೈಸ್ ಟುವಾರ್ಡ್ಸ್ ದ ಯಂಗ್ ಸೀಗಲ್ ವಿತ್ ಇಟ್.
Next point, the young seagull, hungry, dives at the fish and falls into space. After a moment, the young seagull's wings spread out and brings to fly. The young seagull's family lands on the sea ahead of him and beckons him to land too. The young seagull floats on the water without fear or difficult when his belly touches it. If he fears no longer to fly and goes to the members of his family. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಹಾಕ್ಬೋದು. ಸೊ ಇನ್ನೊಂದೇನು ಕೇಳಿದ ಪ್ರಶ್ನೆ 33 ಕ್ವಶನ್ ನಂಬರ್ದಲ್ಲಿ ಎಕ್ಸ್ಪ್ಲೇನ್ ದ ಕೊಟೇಶನ್ ಫ್ರಾಮ್ ರಾಬರ್ಟ್ ಫ್ರಾಸ್ಟ್. ಆಲ್ವೇಸ್ ಅ ಲಾರ್ಜ್ ಸಿಗ್ನಿಫಿಕೆನ್ಸ್, ಎ ಲಿಟಲ್ ಥಿಂಗ್ ಟಚಸ್ ಎ ಲಾರ್ಜ್ ಥಿಂಗ್ ಅಂತಿದೆ. ಸೊ ಈ ಸ್ಟೇಟ್ಮೆಂಟನ್ನು ರೆಫರ್ ಮಾಡಿಕೊಂಡು ನಾವಿಲ್ಲಿ ಆ ಒಂದು ಡಸ್ಟ್ ಆಫ್ ಸ್ನೋ ಪೋಯಮನ್ನು ರೆಫರ್ ಮಾಡಿ ಇಲ್ಲಿ ಆನ್ಸರ್ನ ಬರೀಬೇಕಾಗ್ತದೆ. ಸೊ ಡಸ್ಟ್ ಆಫ್ ಸ್ನೋ ಈಸ್ ಅ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ರಾಬರ್ಟ್ ಫ್ರಾಸ್ಟ್. ಇಲ್ಲಿ ದಿಸ್ ಪೋಯಮ್ ಕನ್ವೇಸ್ ದ್ಯಾಟ್ ಈವನ್ ಅ ಸಿಂಪಲ್ ಮೂಮೆಂಟ್ ಹ್ಯಾಸ್ ಎ ಲಾರ್ಜ್ ಸಿಗ್ನಿಫಿಕೆನ್ಸ್. ದ ಪೋಯೆಟ್ ಮೆನ್ಷನ್ಸ್ crow and hemlock tree in this poem. Crow signifies his depressive and sorrowful mood, and hemlock tree is a poisonous tree. Both these signify that the poet was not in a good mood, and so he describes the dark, depressive and bitter side of nature to the present his similar mood. The poet says that once he was in a sad, depressive mood and was sitting under a hemlock tree. A crow sitting on the same branch or same tree shook off the dust of snow, small particles of snow. So here the dust of snow is a small particle of snow that remained on the surface after the snowfall. On the poet. This simple action changed the poet's mood. But here the dust of snow is a small particle of the snow, but it made a big change in the life of the poet Robert Frost. So in this way we can write the answer here. Some other points are also here. He realized that he had just wasted a part of his repenting and being lost in sorrow, but the change in his mood made him realize that he should utilize the rest of the day in some useful activity. His sorrow was washed away by the light shower of dust of snow. His spirit was renewed and he got ready to utilize the rest of the day. So we can add these points. So question number 34. Why does the poet say the boy is learning from the loss of the ball? So ಜಾನ್ ಬೇರಿಮನ್ ಬರೆದಿರ್ತಕ್ಕಂಥ ದ ಬಾಲ್ ಪೋಯಮ್ನಲ್ಲಿ ಇಲ್ಲಿ ಕೇಳಿದ್ದಾರೆ. ಸೊ the boy learns to cope up with grief and loss of the possession in a materialistic world. The boy learns to grow up and accept that there are many things in life that are lost and cannot be brought back. The boy learns that it's useless to feel sorrow for lost things and that he should keep moving ahead. The boy learns that the world is materialistic and that losing valuable things is inevitable. The boy learns about loss and impermanence, that everything he possesses can be taken away from him at any moment. The poet uses the ball as a symbol of the boy's carefree childhood days. We can add, by this moment carefully, the boy learns some responsibility by this incident. Question number 35. Briefly explain how did the surgeon make Tricky recover from illness ಅಂತ ಒಳ್ಳೆ ಅಂದರೆ ಇಲ್ಲಿ ಈ ಟ್ರಿಕಿಯನ್ನು ಯಾವುದೇ ಸರ್ಜರಿಯನ್ನು ಮಾಡದೆ ಇಲ್ಲಿ ಸರ್ಜನ್ ಹೇಗೆ ಅದನ್ನು ರಿಕವರ್ ಮಾಡಿದ ಆರಾಮ್ ಮಾಡಿದ ಅಂತ ಹೇಳ್ಬೋದು. ಡಾಕ್ಟರ್ ಹ್ಯಾರಿಯಟ್ ಕಟ್ ಡೌನ್ ಟ್ರಿಕಿ ಫುಡ್ ಆ್ಯಂಡ್ ಮೇಡ್ ಹಿಮ್ ಎಕ್ಸಸೈಸ್. ಫಾರ್ ದ ಫಸ್ಟ್ 3 days ಜಾಬ್ಸ್ ಡಿಡಂಟ್ ಗಿವ್ ಹಿಮ್ food but only water.
he gave him a plenty of water ಅಂತ ಹೇಳ್ಬೋದು. He did not give him any medical treatment but made him all day with the dogs. He discovered the joys of being a bowled over, tramped on and squashed every few minutes. He enjoyed a lot along with his recovery. And also Miss Dr. Harriet or Mr. Harriet kept the tricky on very strict diet ಅಂತನೂ ಹೇಳ್ಬೋದು. So question number 36. According to the narrator, how did he land safely his Dakota? The narrator was flying his old Dakota aeroplane when he saw the black clouds. He was lost in the storm. Suddenly he saw a black aeroplane by his side which had no lights on its wings. The another pilot instructed the narrator to follow as he had lost the way. He obeyed him like a child, or he followed him like a child. He was very happy to follow him. After some time, the pilot of the another aeroplane started to land down. The narrator followed him blindly through the storm and came out of the clouds. He saw the lights of the runway and landed safely. We can write these points for this question. So here is one R question. Briefly explain Anne Frank's family, or write a note on Anne Frank's family. So Anne Frank confesses that she has lovely parents. Her father Otto Frank is the most adorable father she has ever seen. Her elder sister was Margot, born at Frankfurt in Germany in 1926. Her mother Edith was 25 when she married to her father. She and her elder sister stayed with their grandmother before they sent to with their parents in Amsterdam. We can add some other points. See, Anne Frank's grandma was no more in 1942, so Anne Frank's birthday was celebrated with less grand. So, Anne Frank's birthday was not celebrated grandly because of the death of her grandma ಅಂತ ಹೇಳ್ಬೋದು, because she had a love and affection towards grandma. ಈ ಪಾಯಿಂಟ್ಸ್ ಕೂಡ ಇದರಲ್ಲಿ ನಾವು ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8ದಲ್ಲಿ ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್, ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಹೇಳ್ಬೋದು. ಸೊ ಇಲ್ಲಿ 4 ಪ್ರಶ್ನೆಗಳಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತೀವಿ. 2 ಪೋಯಟ್ರಿಯಲ್ಲಿ ಇರುತ್ತೆ, 2 ಪ್ರೋಸಲ್ಲಿ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ 37 ಕ್ವಶನ್ ಏನಿದೆ, ಆ್ಯನ್ ಎಕ್ಸ್ಟ್ರಾ ಆರ್ಡಿನರಿ ಹ್ಯೂಮನ್ ಡಿಸಾಸ್ಟರ್ ದ್ಯಾಟ್ ಲಾಸ್ಟೆಡ್ ಟೂ ಲಾಂಗ್ ಅಂತ. ಸೊ ಇದು ಎಲ್ಲಿ ಬರುತ್ತೆ ಅಂತಂದರೆ, ಸೊ ನೋಡಿ, ದಿಸ್ ಸ್ಟೇಟ್ಮೆಂಟ್ ಈಸ್ ಟೇಕನ್ ಫ್ರಾಮ್ ದ ಲೆಸನ್ ನೆಲ್ಸನ್ ಮಂಡೇಲಾ ಲಾಂಗ್ ವಾಕ್ ಟು ಫ್ರೀಡಮ್ ರಿಟನ್ ಬೈ ನೆಲ್ಸನ್ ಮಂಡೇಲಾ ಹಿಮ್ಸೆಲ್ಫ್. ಇಲ್ಲಿದೆ, ನೆಲ್ಸನ್ ಮಂಡೇಲಾ ಸೇಡ್ ದ ಗಿವನ್ ಸ್ಟೇಟ್ಮೆಂಟ್ ವೈಲ್ ಅಡ್ರೆಸ್ಸಿಂಗ್ ದ ಅಸೆಂಬಲ್ಡ್ ಗೆಸ್ಟ್ಸ್ ಇನ್ ದ ಇನಾಗುರಲ್ ಫಂಕ್ಷನ್ ಆಫ್ his newborn country, South Africa. He talked about the extraordinary human disaster which his country witnessed, apartheid for many decades by the British because of the color of the people ಅಂತ ಹೇಳ್ಬೋದು. The second statement ಇದೆ, I have finished my poem, it was beautiful. ಇದನ್ನು ಯಾರು ಹೇಳಿದ್ರು ನೋಡಿ, this given statement is extracted from the lesson from the diary of Anne Frank written by Anne Frank. Anne Frank spoke the given sentence when she submitted the third essay to her class teacher. She wrote in the essay about a mother and a duck and a father swan with 3 baby ducklings who were beaten to death by the father because they quaked too much, or they talked too much. So third statement is like this, he hasn't any ears at all and not a single wing. So ಇದು ಎಲ್ಲಿ ಬರುತ್ತೆ ಅಂತಂದ್ರೆ, this statement is extracted from the poem How to Tell Wild Animals written by Carolyn Wells. The poet spoke the given statement to the readers
while talking about how to identify the wild animals, especially chameleon. It is about the chameleon which is found on the bare tree. It has no wings and no ears at all. The fourth statement, will you please look at me when I am speaking to you? The given statement is extracted from the poem Amanda, which is written by Robin Klein. Yes. Amanda's mother uttered the above given words while advising her once she has eaten the chocolates and got acne. So she is warning her not to eat them. She also tells her to look at her while she is speaking to her. ಸೊ ಇವು 4 ಸ್ಟೇಟ್ಮೆಂಟ್ಗಳ ಸಂದರ್ಭಗಳು ಅಂತ ಹೇಳ್ಬೋದು. ಈಗ ಸೊ ಮೆಮೊರೈಸೇಷನ್ ಪೋಯಮ್ ಅಂತೂ ಕೂಡ ತಮಗೆ ಗೊತ್ತಿದೆ. ಸೊ ಟೋಟಲ್ ಆಗಿ ನಮ್ಮ ಲೆಸನ್, ನಮ್ಮ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಮೆಮೊರೈಸೇಷನ್ಗೆ ಇರ್ತಕ್ಕಂಥ ಪೋಯಮ್ಸ್ ಅಂದರೆ ಓನ್ಲಿ 3. 1 ಫೈರ್ ಆ್ಯಂಡ್ ಐಸ್, 2 ಅಮಂದ, 3 ದ ಟೇಲ್ ಆಫ್ ದ ಕಸ್ಟಾರ್ಡ್ ದ ಡ್ರ್ಯಾಗನ್. ಈ 3 ಪೋಯಮ್ದನ್ನು ನಾವಿಲ್ಲಿ ಕಂಠಪಾಠ ಮಾಡಬೇಕು. ವಿಶೇಷವಾಗಿ ದ ಟೇಲ್ ಆಫ್ ದ ಕಸ್ಟಾರ್ಡ್ ದ ಡ್ರ್ಯಾಗನ್ ಪೋಯಮ್ದಲ್ಲಿ ಮೊದಲು ಇರ್ತಕ್ಕಂಥ 4 ಸ್ಟಾಂಜಾಗಳನ್ನು ಮಾತ್ರ ನಾವು ಮೆಮೊರೈಸೇಷನ್ಗೆ ಕನ್ಸಿಡರ್ನ ಮಾಡ್ತೀವಿ. ಸೊ ಇಲ್ಲಿ ಅಷ್ಟು ಮಕ್ಕಳು ಮಾಡಿದರೆ ಸಾಕು. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ 4 ಮಾರ್ಕ್ಸ್ ಕ್ವಶನ್ದಲ್ಲಿ 42 ಕ್ವಶನ್ ಏನಿದೆ, ಮಂಡೇಲಾ ಮೆನ್ಷನ್ಸ್ ಆನ್ ಎಕ್ಸ್ಟ್ರಾಆರ್ಡಿನರಿ ಹ್ಯೂಮನ್ ಡಿಸಾಸ್ಟರ್. ವಾಟ್ ಡಸ್ ಹಿ ಮೀನ್ ಬೈ ದಿಸ್? ವಾಟ್ ಈಸ್ ದ ಗ್ಲೋರಿಯಸ್ ಹ್ಯೂಮನ್ ಅಚೀವ್ಮೆಂಟ್ ಹಿ ಸ್ಪೀಕ್ಸ್ ಆಫ್ ಎಟ್ ದಿ ಎಂಡ್ ಅಂತಿದೆ. ಸೊ ಇಲ್ಲಿ ಕ್ವಶನ್ ಆನ್ಸರ್ ಏನಿದೆ, ಈ ರೀತಿಯಾಗಿ ಬರಿಬೋದು. ಬೈ ಆನ್ ಎಕ್ಸ್ಟ್ರಾಆರ್ಡಿನರಿ ಹ್ಯೂಮನ್ ಡಿಸಾಸ್ಟರ್ ಮಂಡೇಲಾ ಮೀನ್ಸ್ ಟು ಸ್ಟೇಟ್ ದ ಪ್ರಾಕ್ಟಿಸ್ ಆಫ್ ಅಪರ್ಥೈಡ್ ಇನ್ ಸೌತ್ ಆಫ್ರಿಕಾ. ಡ್ಯೂರಿಂಗ್ ದಿಸ್ there was a racial segregation based on the color and the blacks suffered a lot. They were not allowed to demand freedom or any right. Mandela himself did spend many years on infamous Robben Island as a prisoner where he was beaten mercilessly. He considered it as great glorious human achievement that a black person became the first president of the country, South Africa, where the blacks were not even considered human beings and were beaten badly by the Europeans or by the British. So ಇನ್ನೊಂದು ಕ್ವಶನ್, ಬ್ರೀಫ್ಲಿ ಸಮರೈಸ್ ದ ಎಫರ್ಟ್ಸ್ ಮೇಡ್ ಬೈ ದ ಪೈಲಟ್ ಟು ರನ್ವೇ ಆರ್ ಆ್ಯನ್ ಏರ್ಪೋರ್ಟ್ ಅಂತ ಇದೆ. ಏರ್ಪೋರ್ಟನ್ನು ಮುಟ್ಟಲಿಕ್ಕೆ ಅವು ಏನೇನು ಪ್ರಯತ್ನ ಮಾಡಿದ ಅಂತ ನೋಡಿ. ವೆನ್ he hit the Dakota plane straight into the storm, the plane twisted and jumped in the air. Suddenly he tried to contact Paris control room. There was no answer. Very soon both compass and radios were dead. When he came near the black clouds, he saw another aeroplane in the clouds which has no lights on its wings. He saw it was flying next to him. He could see the pilot's face turn towards him. He was very happy to see another person. He lifted his one hand, waved. He followed him as the children followed their parents. He turned his plane slowly to the north in front of his old Dakota so that it would be easier to follow him. He followed him as the children follow their parents. He did not have enough fuel to reach the airport, so frightened again. But then he started to down and he came out of the clouds and saw 2 long straight lines of the lights in front of him. It was a runway and airport. So in this way, the pilot made an attempt to reach the runway and airport. The next question, 43 question, the sight of the food maddened him. What does this suggest? What compelled the young seagull to
ಫೈನಲಿ ಫ್ಲೈ ಅಂತಿದೆ. ನೋಡಲಿ, ದ ಯಂಗ್ ಸೀಗಲ್ ವಾಸ್ ವೆರಿ ಹಂಗ್ರಿ. ಇಟ್ ವಾಸ್ this hunger that ultimately compelled it to fly. Its hunger intensified when it saw its mother tearing a piece of fish that lay at her feet. It cried to her, begging her to get or bring some food for him. When its mother came towards it with food in her beak, it screamed with joy and anticipation. However, she stopped midway. It wondered why she did not come nearer. Not being able to resist or confront hunger any longer, it dived at the food in its mother's beak. At that moment, his hunger overpowered his fear of the great expanse of the sea beneath the cliff. Finally, this plunge was followed by the natural reaction of its body, that is to fly. ಈ ರೀತಿ ಪಾಯಿಂಟ್ಸ್ಗಳನ್ನು ನಾವು ಈ ಪ್ರಶ್ನೆಗೆ ಇಲ್ಲಿ ನೀಡಬಹುದು. ಸೊ ಇದ್ರ ಜೊತೆಗೆ ಒಂದು 6 ಕ್ವಶನ್ ಕೂಡ ಇದೆ. ವಾಟ್ ಡಸ್ ಎನ್ಎ ರೈಟ್ ಇನ್ ಆಲ್ ದ 3 essays? ಬ್ರೀಫ್ ಇಟ್. ಸೊ ಇಲ್ಲಿ ಪುಸ್ತಕದಲ್ಲಿ 3 ಎಸ್ಸೆಗಳ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಕೇವಲ ಏನಪ್ಪ ಅಂದ್ರೆ ಸೆಕೆಂಡ್ ಎಸ್ಸೆದಲ್ಲಿದೆ, ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದೀನಿ. ಏನು ಬುಕ್ಸಲ್ಲಿದೆ ಅದನ್ನು ನಾನು ಇಲ್ಲಿ ಪಾಯಿಂಟ್ಸ್ ರೂಪದಲ್ಲಿ ಬರೆದಿದ್ದೇನೆ. ಎ ಚಾಟರ್ ಬಾಕ್ಸ್ ಫಸ್ಟ್ ಎಸೆ. ಇನ್ ಹರ್ ಫಸ್ಟ್ ಎಸೆ ಎನ್ಎ ಆರ್ಗ್ಯೂಡ್ ದ್ಯಾಟ್ ಟಾಕಿಂಗ್ ವಾಸ್ ನೆಸರಿ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ದ್ಯಾಟ್ ಸಿ ವುಡ್ ಟ್ರೈ ಟು ಕಂಟ್ರೋಲ್ ಹರ್ ಟಾಕಿಂಗ್ ಅಂತ. ಸಿ ಆಲ್ಸೋ ಲೆಟ್ ದ್ಯಾಟ್ ಸಿ ಇನ್ಹೆರಿಟೆಡ್ ದ ಟ್ರೇಟ್ ಫ್ರಮ್ ಹರ್ ಮದರ್ ಹೂ ವಾಸ್ ಆಲ್ಸೋ ವೆರಿ ಟಾಕೇಟಿವ್. ನೆಕ್ಸ್ಟ್ ಸೆಕೆಂಡಲ್ಲಿ ಆ್ಯನ್ ಇನ್ಕಾರಿಜಬಲ್ Chatterbox. Anne wrote a second essay on her topic. Quake, quake, quake. Anne's third essay was written in form of a poem about a mother duck and a father duck and who were killed by their ducklings for quaking too much. Anne's friend Shani helped her to write this poem. ಈ ರೀತಿಯಾಗಿ ನಾವು ಅವರು ಬರೆದಿರ್ತಕ್ಕಂಥ ಎಸ್ಸೆಗಳ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ನ ನೀಡ್ಬೋದು. ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಜಾಸ್ತಿ ಇನ್ಫಾರ್ಮೇಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇಲ್ಲ. ಸೊ ಇದು 3 ಮಾರ್ಕ್ಸಿಗೆ ಏನು ಸೂಟೇಬಲ್ ಆಗ್ತಕ್ಕಂಥ ಕ್ವಶನ್ ಅಂತ ನನಗೆ ಅನಿಸೋದಿಲ್ಲ. 2 ಮಾರ್ಕ್ಸಿಗೆ ಇದನ್ನು ಬರಿಬೋದು, ನಾವು ಕೇಳ್ಬೋದು ಪ್ರಶ್ನೆ ಪತ್ರಿಕೆಯಲ್ಲಿ. ಕಾಂಟ್ರಾಸ್ಟ್ ದ ಮೂಮೆಂಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ಎ ಟೈಗರ್ ಇನ್ ದ ಕೇಜ್ ವಿತ್ ಟೈಗರ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್. ಅಂದರೆ ಈ ಟೈಗರ್ ಇನ್ ದ ಝೂದಲ್ಲಿ ಟೈಗರು ಕಂಕ್ರೀಟ್ ಸೆಲ್ಲಲ್ಲಿ ಅಥವಾ ಝೂದಲ್ಲಿದ್ದ ಹೇಗಿರುತ್ತೆ ಮತ್ತು ಫಾರೆಸ್ಟಲ್ಲಿದ್ದಾಗ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಬರೀಬೇಕಾಗಿದೆ. ನೋಡಲಿ, ಸೊ ಜನರಲ್ ಆಗಿ ಎಲ್ಲ ಮಿಕ್ಸ್ ಮಾಡಿ ಬರೆದೇನೆ ಇಲ್ಲಿ. ದ ಪೋಯಮ್ ಪ್ರೊವೈಡ್ಸ್ ಎ ಕಾಂಟ್ರಾಸ್ಟ್ ಇನ್ ದ ಮೂಡ್ ಆ್ಯಂಡ್ ಎನ್ವೈರನ್ಮೆಂಟ್ ಆಫ್ ಎ ಟೈಗರ್ ವೆನ್ ಹಿ ಈಸ್ ಇನ್ ದ ಝೂ ಆ್ಯಂಡ್ ಟೈಗರ್ ವೆನ್ ಹಿ ಈಸ್ ಇನ್ ದ ಫಾರೆಸ್ಟ್ ಆರ್ ಜಂಗಲ್. ಇನ್ ದ ಝೂ ಹಿ ಹ್ಯಾಸ್ ನೋ ಫ್ರೀಡಮ್. He is kept in a cemented or concrete cell behind the bars. His all power is behind the bars. He is powerless ಅಂತನೂ ಕೂಡ ಹೇಳ್ಬೋದು. He feels angry, frustrated, helpless. This reminds him of his natural habitat. He is hiding and sliding in the long grass near the water hole and pouncing upon the fat or plump deer the way he terrorized the villagers, displaying his sharp teeth and claws. It means when the tiger is in the zoo or in a concrete cell, it is not free. Its power is useless. But when the tiger is in its natural habitat or in jungle or a forest, it is powerful. It has the freedom. It can terrorize the other animals and as well as the villagers ಅಂತ ಹೇಳ್ಬೋದು. So next, mention some dangerous ways suggested in the poem to identify various wild animals ಅಂತ ಕೇಳಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ವೈಲ್ಡ್ ಎನಿಮಲ್ಸಿಗೆ ಕ್ಯಾರಲ್ಲ ವೈಲ್ಡ್ ಎನಿಮಲ್ಸ್ಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನಾವಿಲ್ಲಿ ತೋರಿಸ್ಕೊಡಿದ್ದೆ. ಫಸ್ಟ್ನೇದು ಏಷಿಯನ್ ಲೈನನ್ನು ಹೇಗೆ ಮಾಡೋದು ಅಂದರೆ, ನೋಡಲಿ, the poet says
that if you are visiting the jungle of the east and there you see an animal which has tawny skin and he roars so loudly that you will die out of fear. ಹೀಗೆ ಮಾಡಿದ್ರೆ ಅದನ್ನು ನಾವು ಏಷಿಯನ್ ಲೈನ್ ಅಂತ ಕರಿಬೇಕು. ಸೊ ಬೆಂಗಾಲ್ ಟೈಗರ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಎ ರಾಯಲ್ ಎನಿಮಲ್ that at once attacks and kills a man, she always by adding humor that if this beautiful black striped animal kills you and eats you ಅಂತ. So next, leopard, an animal that has black spotted skin and it at once jumps on him. Moreover, she or the poet says that if one will cry out in pain, it may be of no use as the leopard will not stop attacking him or her. So bear, ಕರಡಿ ಬಗ್ಗೆ, the bear that she says will hug very tightly. This is the way to recognize a bear, as it kills a person by hugging him very tightly. So the poet says or she says that the bear will continue to hug us tightly and that is the only way to recognize him. To recognize beasts that hunt their prey. Hyena and crocodiles. What the poet says about hyena? Hyena which she thinks have a smiling face and the crocodiles have tears in their eyes. This can be seen when they are killing their prey. ಇಲ್ಲಿ ಪ್ರೇ ಅಂತಂದರೆ ಬೇಟೆ, ಬಲಿಪಶು ಅಂತ ಹೇಳ್ಬೋದು. ಸೊ ಕ್ಯಾಮೆಲಿಯನ್ ಬಗ್ಗೆ ಏನು ಹೇಳ್ತಾಳೆ ಅಂತಂದರೆ, ಇಟ್ ಈಸ್ ಅ ಲೆಜರ್ ಟೈಪ್ ಆಫ್ ಅನಿಮಲ್, ಲೈಕ್ ಕ್ರೀಚರ್ ವಿಚ್ ಡಸಂಟ್ ಹ್ಯಾವ್ ಇಯರ್ಸ್ ಆ್ಯಂಡ್ ವಿಂಗ್ಸ್ ಜಸ್ಟ್ ಲೈಕ್ ಎ ಲಿಸರ್ಡ್. The chameleon has a quality of changing its color according to the color of the surface. It is found on the bare tree at all. So last passage ಕೂಡ ಇಲ್ಲಿದೆ. ಸೊ ಪ್ಯಾಸೇಜ್ ಮೇಲೆ 2 ಕ್ವಶನ್ಸ್ಗಳು, 2 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗ್ತದೆ. ಸೊ ಇಲ್ಲಿ ಒಂದು ಕ್ವಶನನ್ನು ಕೇಳಿದರೆ ಏನು, ಅಕಾರ್ಡಿಂಗ್ ಟು ದಿಸ್ ಪ್ಯಾಸೇಜ್ ವಾಟ್ ಈಸ್ ಎಜುಕೇಷನ್ ಅಂದರೆ, ಈ ಪ್ಯಾಸೇಜ್ ಪ್ರಕಾರ ಎಜುಕೇಷನ್ ಅಂದರೆ ಏನು ಅಂದರೆ, ಇದು ಕೂತ್ರೆ ಈ ಪ್ಯಾಸೇಜಲ್ಲಿ ಇರುತ್ತೆ, ಅಲ್ಲೇ ನಾವು ಅದನ್ನು ಓದಿ ಹುಡುಕಿ ಬರಿಬೋದು. ಸೊ ಎಜುಕೇಷನ್ ಶುಡ್ ಬಿ ದ ಡ್ರಾಯಿಂಗ್ ಫೋರ್ತ್ ಆಫ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್. ಇಟ್ ಶುಡ್ ನಾಟ್ ಬಿ ದ destruction of the safeguards and the tradition places around the young egos naturally inclined to willful and precarious flights ಅಂತಿದೆ. ಇನ್ನು ಎರಡನೇದು ಏನು ಕೇಳಿದೆ, ಹೌ ಈಸ್ ಕಲ್ಚರ್ ಟ್ರಾನ್ಸ್ಮಿಟೆಡ್ ಇನ್ ದೀಸ್ ಏಜಸ್ ಅಂತಿದೆ. ನೋಡು, ಕಲ್ಚರ್ ಈಸ್ ಮೇಡ್ ವಿಸಿಬಲ್ ಇನ್ ದೇರ್ ಆರ್ಟ್ಸ್, ದೇರ್ ಸೋಷಿಯಲ್ ಸಿಸ್ಟಮ್, ದೇರ್ ಹ್ಯಾಬಿಟ್ಸ್, ದೇರ್ ಕಸ್ಟಮ್ಸ್ ಆ್ಯಂಡ್ ದೇರ್ ರಿಲಿಜನ್. Now these are transmitted rather by the family than by school. Hence, when family life fails to play its part, we must expect our culture to deteriorate. ಇದರಲ್ಲಿ ಕೇಳಿದರೆ, ಸೊ ಎಸ್ಸೆ ರೈಟಿಂಗ್ ಕ್ವಶನ್ ನಂಬರ್ 12ರಲ್ಲಿ ಎಸ್ಸೆ ರೈಟಿಂಗ್ ಇದೆ. ಏನು ಹೇಳಿದ್ದಾರೆ, ರೈಟ್ ಎನಿ ಒನ್ ಆಫ್ about 18 to 20 sentences on any one of the following topics. 5 ಅಂಕ ಇರುತ್ತೆ. ಸೊ 2 ಟಾಪಿಕ್ಸ್ಗಳನ್ನು ಇಲ್ಲಿ ನಾವು ಕೊಟ್ಟಿರ್ತದೆ. ಸೊ ಈ ಮಕ್ಕಳು ಯಾವುದಾದ್ರು ಒಂದು ಟಾಪಿಕ್ ಮೇಲೆ ಅವರು ಬರೀಬೋದು. ಸೊ ಇಲ್ಲಿ ಬಯೋಡೈವರ್ಸಿಟಿ ಕಾನ್ಸರ್ವೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಯೋಡೈವರ್ಸಿಟಿ ಬಗ್ಗೆ ನನಗೆ ತಿಳಿದಂತೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ. ಇನ್ನು ಬಯೋಡೈವರ್ಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆಸ್ all life forms are interlinked with each other and one single disturbance can have multiple effects on another. If we fail to protect our biodiversity, we can endure our plants, animals and environment as well as human life. Therefore, it is necessary to protect our biodiversity at all costs. Conservation of biodiversity can be done by educating the people to adopt more environment friendly methods and activities and develop a more harmonious and empathic nature towards the environment. So the involvement
and cooperation of communities are very important. The process of continuous protection of biodiversity is the need of our. The Government of India, along with 155 other nations, has signed the Convention of Biodiversity at the Earth Summit to protect it. According to the summit, efforts should be made in preserving endangered species. The preservation and proper management methods for wildlife should be made. Food crops, animals, and plants should be preserved. Usage of various food crops should be kept at a minimum. Every country must realize the importance of protecting the ecosystem and made safeguarding habitat. The Government of India has launched the Wildlife Protection Act 1972 to protect, preserve, and propagate a variety of species. The government has also launched a scheme to protect national parks and national sanctuaries. These are 12 countries: Mexico, Colombia, Peru, Brazil, Ecuador, Democratic Republic of Congo, Madagascar, India, China, Malaysia, Indonesia, and Australia, in which mega diversity centers are located. So these countries are tropical and they possess a large number of the world species. Various hotspots have been made to protect the vegetation. There are various methods for conserving the biodiversity. So conclusion, ಉಪಸಂಹಾರ ಏನು ಬರಿಬೇಕು? If diversity conservation is not done effectively, each species would eventually become extinct due to the lack of appetite and hunger. This scenario has been a big issue for the last few decades, and many unique species have already become extinct. As a result of a lack of biodiversity protection, several species are still on the verge of extinction. ಸೊ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್ ಅಂತಂದರೆ ಅಳಿವಿನ ಅಂಚಿನಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದನ್ನು ಕೊಟ್ಟಿದ್ದಾರೆ, ಏನು, ನಾಲೆಜ್ ಈಸ್ ಪವರ್ ಬಟ್ ಗುಡ್ ಕ್ಯಾರೆಕ್ಟರ್ ಬ್ರಿಂಗ್ಸ್ ರೆಸ್ಪೆಕ್ಟ್ ಅಂತ. ಸೊ ಇಲ್ಲಿ ನೋಡಿ, ಇಟ್ ಈಸ್ ಅ ಪ್ರೇಸ್ ಸೇಡ್ ಬೈ ಒನ್ ಆಫ್ ದ ಐಡಲಸ್ ನ್ಯಾಚುರಲ್ ಬ್ರೂಸ್ ಲೀ. ಇನ್ ದಿಸ್ ಐ ಆಮ್ ಟ್ರೈಂಗ್ ಟು ಪೀಪಲ್ ಅವೇರ್ ಆಫ್ ಟು ಕಾನ್ಸೆಪ್ಟ್. ಇಲ್ಲಿ ಎರಡು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ, ಏನೇನು, ನಾಲೆಜ್ ಆ್ಯಂಡ್ ಕ್ಯಾರೆಕ್ಟರ್ ಅಂತ ಎರಡು ಪಾಯಿಂಟನ್ನು ಇದಾವೆ. ಸೊ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ, ಕ್ಯಾರೆಕ್ಟರ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಟುಡೇಸ್ ಯೂತ್ ವ್ಯಾಲ್ಯೂ ನಾಲೆಜ್ ಮೋರ್ ದ್ಯಾನ್ ದೇರ್ ಕ್ಯಾರೆಕ್ಟರ್ ಆರ್ ಬಿಹೇವಿಯರ್. Example, a person with a good character will be keeping knowledge and working towards her dream or applying for the learning and knowledge. It depends on the person who he or she will be using their knowledge and power. The praise knowledge will give you power, but character respects emphasizes the importance of both knowledge and character in person's life. It was said by Bruce Lee, knowledge can be empowered individuals by providing them with information, skills and capabilities to achieve their goals and make informed decisions. It gives them the ability to influence others, solve problems, navigate the complexities of life. Knowledge also influences the power of one person to the eternity in the whole universe. However, character, which refers to the moral and ethical qualities of a person, plays a crucial role in earning respect from others. Respect is not solely attained through the intellectual process or accomplishments. It is also earned by demonstrating integrity, honesty, humility, and kindness, etc. It is what inspires respect and admiration to us from others. A person with a strong character is admired and respected for their values, principles, and the way they treat others.
In essential, while knowledge can open doors and create opportunities, it is one's character that determines how they are pursued and respected by others. From my point of view, character designs one's personality, who they are, how they act, what kind of behavior or attitude they are giving to others. Character is something precious that knowledge will not always give. A person of good character is trustworthy, reliable, considerate, which fosters positive relationship and genuine respect from peers, colleagues, society. In conclusion, both knowledge and character are valuable assets and they complement each other. A person will knowledge, a person with knowledge and a strong character not only has the power to influence the world but also earn the respect and admiration of those around them, creating a positive impact on both their personal and professional life. It is very important to balance both the things equally as gaining knowledge for having power and opportunities. And the best part is focusing on building a strong, admirable character so that we can earn a good character certificate from our society with respect. Character is God's best gift given to us for influencing other people to ourselves. One must have a good knowledge with good values and qualities for succeeding in life. ಸೊ ಇಷ್ಟು ಸಂಬಂಧಪಟ್ಟಂತೆ ಕೆಲವು ಪಾಯಿಂಟ್ಸ್ಗಳನ್ನು ನಾವು ಕ್ಯಾರೆಕ್ಟರ್ ಮತ್ತು ನಾಲೆಡ್ಜ್ ಬಗ್ಗೆ ಇಲ್ಲಿ ಕಂಪ್ಯಾರಿಸನನ್ನು ಮಾಡಿ ಎಸ್ಸೆದಲ್ಲಿ ಬರಿಬೋದು. ಸೊ ಇನ್ನು ಲಾಸ್ಟ್ ಕ್ವಶನ್ 47 ಕ್ವಶನಲ್ಲಿ ಎರಡು ರೀತಿಯ ನಾವು ಲೆಟರ್ಗಳನ್ನು ಕೇಳ್ತೀವಿ. ಒಂದು ಪರ್ಸನಲ್ ಆಗಿರುತ್ತೆ, ಒಂದು ಪ್ರೈವೇಟ್ ಆಗಿರುತ್ತೆ, ಅಥವಾ ಫಾರ್ಮಲ್ ಇನ್ಫಾರ್ಮಲ್ ಲೆಟರ್ ಇರುತ್ತೆ. ಸೊ ನನಗೆ ತಿಳಿದಂಗೆ ಇಲ್ಲಿ ಪರ್ಸನಲ್ ಅಥವಾ ಪ್ರೈವೇಟ್ ಲೆಟರನ್ನು ಫಾರ್ಮ್ಯಾಟ್ ಹಾಕಿ ಹೇಗೆ ಸಿಂಪಲ್ ಆಗಿ ಬರೋದು ಅಂತ ಹೇಳಿದ್ದೀನಿ. ಏನು ಮಾಡಿದರೆ, ಯುವರ್ ಬ್ರದರ್ ಹ್ಯಾಸ್ ಸೆಂಟ್ ಯು ಎ ಚೆಕ್ ಆಫ್ 1000 ಆಸ್ ಎ ಗಿಫ್ಟ್ ಆನ್ ಯುವರ್ ಬರ್ಡೇ. ರಿಪ್ಲೈ ಥ್ಯಾಂಕಿಂಗ್ ಹಿಮ್ ಆ್ಯಂಡ್ ಟೆಲ್ ಹಿಮ್ ಹೌ ಯು ಪ್ರಪೋಸ್ ಟು ಸ್ಪೆಂಡ್ ದ ಮನಿ. ಸೊ ನಿಮ್ಮ ಬ್ರದರ್ ನಿಮಗೆ, ನಿಮ್ಮ ಸೋದರ ನಿಮಗೆ ನಿಮ್ಮ ಬರ್ಡೇಗಾಗಿ 1000 ರೂಪಾಯಿದು ಒಂದು ಚೆಕ್ ಕಳಿಸಿದ್ದಾರೆ. ಸೊ ಅವನಿಗೆ ಧನ್ಯವಾದ ಹೇಳುತ್ತಾ ಆ 1000 ರೂಪಾಯಿನ ನೀವು ಬಳಸ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಬರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾಮ್ ಅಡ್ರೆಸ್ಸು ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಯಾವುದೇ ವಿದ್ಯಾರ್ಥಿಗಳು ಈ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಶಾಲೆ ಸ್ಕೂಲ್ ಹೆಸರು ಮತ್ತು ವಿದ್ಯಾರ್ಥಿ ಹೆಸರನ್ನು ಬಳಸಬೇಕು, ತಮ್ಮ ಸ್ಕೂಲ್ ಹೆಸರನ್ನ ಬರಿಬಾರದು. ಸೊ ಇಲ್ಲಿ ಆರಾಧ್ಯ ಗೌರ್ಮೆಂಟ್ ಕಾಂಪೋಸಿಟ್ ಹೈಸ್ಕೂಲ್ ಹಿರೇಕೆರೂರು ಅಂತ ಕೊಟ್ಟಿದ್ದಾರೆ. ಸೊ 24th ಸೆಪ್ಟೆಂಬರ್ 2024 ಆ ಪರೀಕ್ಷೆ ಎಂದಿರುತ್ತೆ ಆ ಡೇಟನ್ನು ಇಲ್ಲಿ ಹಾಕಬೇಕು. ಸೊ ಕೆಲವೊಬ್ಬರು ಲೆಟರ್ ಇದು ಡೇಟನ್ನು ಕೆಳಗೆ ಕೂಡ ಹಾಕಿರ್ತಾರೆ. ಸೊ ಡಿಯರ್ ಬ್ರದರ್, hi brother, how are you? I hope you are well there with parents, sisters and children. I am also well here with my study. I have good friends circle. I am studying hard to get good result in the annual examination ಅಂತ ಇದು ಓಪನಿಂಗ್ ಪ್ಯಾರಾಗ್ರಾಫ್ ಅಂತ ಬರೀಬೇಕು. I am very happy since I have received the check of 1000 which you sent me. It has arrived at the right time ಅಥವಾ ಇನ್ ನೀಡಿ ಟೈಮ್ ಅಂತಲೂ ಬರಿಬೋದು. ಐ ಆಮ್ ಪ್ಲ್ಯಾನಿಂಗ್ ಟು ಯೂಸ್ ದಿಸ್ ಮನಿ ಟು ಪರ್ಚೇಸ್ ಸಮ್ ಯೂಸ್ಫುಲ್ ಬುಕ್ಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಎಕ್ಸಾಮಿನೇಷನ್. ಐ ಯೂಸ್ ದ ರಿಮೈನಿಂಗ್ ಮನಿ ಟು ಪೇ ದ ಸ್ಕೂಲ್ ಫೀಸ್ ಆ್ಯಂಡ್ ರೂಮ್ ರೆಂಟ್ ಆ್ಯಸ್ ಯು ನೋ ದ್ಯಾಟ್ ಐ ಲಿವ್ ಇನ್ ಪಿ ಜಿ ಮೀನ್ಸ್ ಪೇಯಿಂಗ್ ಗೆಸ್ಟ್ ಅಂತ ಅಲ್ಲಿ ಇರೋದ್ರಿಂದ ನಾನು ಅಲ್ಲಿ ಸ್ವಲ್ಪ ಹಣವನ್ನು ಯೂಸ್ ಮಾಡ್ತೀನಿ. ಇದು ಅದರ ಹಣವನ್ನು ಬಗ್ಗೆ ಹಣವನ್ನು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ. ಸೊ ಇದನ್ನೇ ಬರಿಬೇಕಂತಿಲ್ಲ, ತಮಗೆ ತಿಳಿದಿರ್ತಕ್ಕಂಥ ಹಣವನ್ನು ಯಾವುದಕ್ಕೆ ಬಳಸ್ತೀರಿ ಅಂತ ಬೇರೆ ರೀತಿಯಿಂದ ಬರೆದರೂ ಕೂಡ ಅದು ಸರಿಯಾಗಿರುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಬ್ರದರ್ ಫಾರ್ ಸೆಂಡಿಂಗ್ ಮೀ ದ ಚೆಕ್ ಇನ್ ಟೈಮ್. ಅನ್ಲೆಸ್ ಯು ವುಡ್ ಹ್ಯಾವ್ ಸೆಂಟ್ ಮೀ ಇಟ್ ಐ ವಾಸ್ ಇನ್ ಗ್ರೇಟ್ ಡಿಫಿಕಲ್ಟಿ. ಐ ವಿಲ್ ಡೆಫಿನೆಟ್ಲಿ ಫುಲ್ಫಿಲ್ ಯುವರ್ ಡ್ರೀಮ್ಸ್ ಅಂತ ಈ ರೀತಿ ಕ್ಲೋಸಿಂಗ್ ಪ್ಯಾರಾಗ್ರಾಫನ್ನು 3 ಪ್ಯಾರಾಗ್ರಾಫನ್ನು ಮಾಡಿ ಬರೀಬೇಕು. ಯಾಕಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ ಇರೋದ್ರಿಂದ. ಸೊ ಇಲ್ಲಿ ಇವ್ಯಾಲ್ಯುವೇಟರ್ಸು, ಇಲ್ಲಿ ಓಪನಿಂಗ್ ಪ್ಯಾರಾಗ್ರಾಫು, ಮ್ಯಾಟರು ಮತ್ತು ಕ್ಲೋಸಿಂಗ್ ಪ್ಯಾರಾಗ್ರಾಫನ್ನು ವಿದ್ಯಾರ್ಥಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಸೊ 3 ಪ್ಯಾರಾಗ್ರಾಫ್ಸನ್ನು ಮಕ್ಕಳಿಗೆ ಬರೀಬೇಕಾಗ್ತದೆ. ಅಂದರೆ 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ನಿಮಗೆ ಸಿಗತ್ತೆ. ಸೊ ಇಲ್ಲಿ ಲಾಸ್ಟಿಗೆ ಯುವರ್ಸ್ ಅಫೆಕ್ಷನೇಟ್ ಸಿಸ್ಟರ್ ಅಥವಾ ಯುವರ್ಸ್ ಲವಿಂಗ್ ಸಿಸ್ಟರ್ ಅಂತಲೂ ಬರಿಬೋದು. ಸೊ ಆದ್ಯ ಅಂತ ಹಾಕಿ. ಸೊ ಪರ್ಸ್ನಲ್ ಲೆಟ್ರಲ್ಲಿ ವಿಶೇಷವಾಗಿ ನಾವು ಏನು ಮಾಡ್ತೀವಿ ಅಂದರೆ ಈ ಟ್ರೂ ಅಡ್ರೆಸ್ಸನ್ನು ಎಂಡಿಗೆ ಬರೆದು ನಾವು ಬಾಕ್ಸನ್ನು ಹಾಕಬೇಕು.
ಸೊ ಇನ್ನು ಪ್ರೈವೇಟ್ ಲೆಟ್ರಲ್ಲಿ ನೋಡಿ, ಇಮ್ಯಾಜಿನ್ ಯು ಆರ್ ರಿಯಾ ಆರ್ ರಯಾನ್ ಆಫ್ ಕರ್ನಾಟಕ ಪಬ್ಲಿಕ್ ಹೈಸ್ಕೂಲ್ ಚಿಕ್ಕೋಡಿ. ರೈಟ್ ಎ ಲೆಟರ್ ಟು ದ ಎಡಿಟರ್ ಆಫ್ ನ್ಯೂಸ್ ಪೇಪರ್ ಅಡ್ವೊಕೇಟಿಂಗ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಲೈಬ್ರರಿ ಇನ್ ಯುವರ್ ಏರಿಯಾ. ನಿಮ್ಮ ಏರಿಯಾದಲ್ಲಿ ಒಂದು ಪಬ್ಲಿಕ್ ಲೈಬ್ರರಿ ಬಗ್ಗೆ ಸ್ಥಾಪಿಸುವಂತೆ, ನಿರ್ಮಿಸುವಂತೆ ಒಂದು ನೋಟಿಸನ್ನು ಅಥವಾ ಒಂದು ಮ್ಯಾಟ್ರನ್ನು ನಿಮ್ಮ ನ್ಯೂಸ್ ಪೇಪರ್ದಲ್ಲಿ ಪಬ್ಲಿಷ್ ಮಾಡಿ ಪ್ರಕಟಿಸಿ ಅಂತೇಳಿ ನ್ಯೂಸ್ ಪೇಪರ್ ಎಡಿಟರ್ಗೆ, ಸಂಪಾದಕರಿಗೆ ಒಂದು ಲೆಟರನ್ನು ಬರೀಬೇಕಾಗಿದೆ. ನೋಡಿ ಇಲ್ಲಿ ಆಲ್ರೆಡಿ ಫ್ರಾಮ್ ಅಡ್ರೆಸ್ಸು ಫ್ರಾಮ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಚಿಕ್ಕೋಡಿ. ಇಲ್ಲಿ ರಿಯಾ ಅಂತ ಹೆಸರು ಕೊಟ್ಟಿದ್ದಾರೆ, ರಿಯಾ ಅಂತ ಬರೆದಿ, ಅಥವಾ ಇಲ್ಲಿ ರಾಯನ್ ಅಂತಲೂ ಬರೀಬಹುದು. ಸೊ 24 ಸೇಮ್ ಡೇಟ್ ಇರುತ್ತೆ. ಸೊ ಡೇಟ್ ಕೂಡ ಕೆಲವೊಬ್ಬರು ಆಫೀಸಿಯಲ್ ಲೆಟ್ರಲ್ಲಿ ಅಥವಾ ಫಾರ್ಮಲ್ ಲೆಟ್ರಲ್ಲಿ ಕೆಳಗಡೆ ಹಾಕಿರ್ತಾರೆ. ಸೊ ಅದು ಕೂಡ ಸರಿ. ಇಲ್ಲಿ ಟು ಅಡ್ರೆಸ್ ಯಾರಿಗೆ? ದ ನ್ಯೂಸ್ ಪೇಪರ್ ಎಡಿಟರ್. ಯಾವ ನ್ಯೂಸ್ ಪೇಪರ್ ಯಾವ್ದಾದ್ರು ಬರೀ, ನಾನು ಹಿಂದೂ ಬರ್ದೇನೆ. ಸೊ ನೀವು ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬರೀಬೋದು, ದ ಸಂಯುಕ್ತ ಕರ್ನಾಟಕ, ದ ವಿಜಯ ಕರ್ನಾಟಕ, ಈ ರೀತಿಯೂ ಬರೀಬೋದು. ದ ಪ್ರಜಾವಾಣಿ ಅಂತಲೇ ಬರೀಬೋದು. ಇಲ್ಲಿ ಚಿಕ್ಕೋಡಿ. ಸೊ ಇಲ್ಲಿ ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಟು ಅಡ್ವೊಕೇಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಪಬ್ಲಿಕ್ ಲೈಬ್ರರಿ ಇನ್ ಅವರ್ ಏರಿಯಾ. ಈ ರೀತಿ ನಾವು ಅಲ್ಲಿ ಆಫೀಸಿಯಲ್ ಲೆಟ್ರಲ್ಲಿ ಅಥವಾ ಫಾರ್ಮಲ್ ಲೆಟ್ರಲ್ಲಿ ಕಡ್ಡಾಯವಾಗಿ ನಾವು ಇಲ್ಲಿ ಸಬ್ಜೆಕ್ಟನ್ನು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಸರ್ ಅಂತ ಬರೆದ್ರೆ ಸಾಕು, ಅಥವಾ ರೆಸ್ಪೆಕ್ಟೆಡ್ ಸರ್ ಅಂತ ಬರೆದ್ರು ಸರಿ. ಸೊ ರೀಸೆಂಟಾಗಿ ನಾವು ಬರೀ ಸರ್ ಅಂತ ಬರಿತಾ ಇದ್ದೀವಿ. ಸೊ ಹೇಗೆ ಬರೆಯೋದಂತ ಸಿಂಪಲ್ ಆಗಿ, ಐ ಆಮ್ ರಿಯಾ, ದ ರೆಸಿಡೆಂಟ್ ಆಫ್ ಚಿಕ್ಕೋಡಿ ಟೌನ್, ಸ್ಟಡಿಂಗ್ ಇನ್ ದ 10th ಸ್ಟ್ಯಾಂಡರ್ಡ್ at Karnataka Public School Chikkodi. As we know the importance and role of library in the lives of students, I am requesting to publish the matter in your newspaper about the advocating the establishment of a public library in your area. It is very necessary to establish the library to help the students who are preparing for their examination. It is very useful to students, those who want to enhance and get advanced knowledge. Nowadays, homes are not comfortable places to study because of the arrival of the TVs and the mobiles. I think you will definitely do the same. If you do this, I will be very grateful to you ಅಂತ ಬರೆದಿದ್ದೇವೆ. ಸೊ ಇದೇ ರೀತಿಯಾಗಿ ಇದೇ ಸೆಂಟೆನ್ಸನ್ನು ಬಳಸಬೇಕಂತಲ್ಲ, ವಿದ್ಯಾರ್ಥಿಗಳು ತಮಗೆ ಹೇಗೆ ತಿಳಿತಿದೆ ಆ ರೀತಿಯಾಗಿ ಒಂದು ಮೀನಿಂಗ್ಫುಲ್ ಆಗಿರತಕ್ಕಂಥ ಮೆಸೇಜನ್ನು ಲೆಟರ್ ರೂಪದಲ್ಲಿ ನಾವು ಬರೆದ್ರೆ ನಾವು 4ಕ್ಕೆ 4 ಅಂಕಗಳನ್ನು ನಾವಿಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ. ಲಾಸ್ಟಿಗೆ ಥ್ಯಾಂಕಿಂಗ್ ಅಥವಾ ಥ್ಯಾಂಕ್ ಯು ಅಂತಲೇ ಬರೀಬೋದು. ಅದರ ಕೆಳಗಡೆ ಯುವರ್ ಸಿನ್ಸಿಯರ್ಲಿ ಅಥವಾ ಯುವರ್ ಫೇತ್ಫುಲಿ ರಿಯಾ ಅಂತ ಬರೆದ್ರು ಸರಿ. ಸೊ ಇಷ್ಟು ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಯ 10ನೇ ತರಗತಿಯ 15 ಇಂಗ್ಲೀಷ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ನಾನಿಲ್ಲಿ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ನೀವೇನಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದೇ ರೀತಿಯಾಗಿ ಮುಂಬರುವ ಎಲ್ಲ ಪರೀಕ್ಷೆಗಳನ್ನು ನಾನು ಸಾಲ್ವ್ ಮಾಡ್ತೇನೆ, ಮತ್ತು ಕೆಲವು ಲೆಸನ್ಸ್ಗಳನ್ನು ಕೂಡ ನಾನು ಈಗಾಗಲೇ ಸೊ ಕನ್ನಡ ಮೀನಿಂಗ್ದಲ್ಲಿ ಡಿಸ್ಕಸ್ ಮಾಡಿ ನಮ್ಮ ಚಾನಲ್ದಲ್ಲಿ ಹಾಕಿದ್ದೇವೆ. ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.